ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯ ಮೇಚಿ ಸಂಸಾರ ಮೇಚಿ ನೀನು ಗದಗೆ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಇನ್ನೂವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ಇನ್ನೂವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಹೊರಡಿಗೆ ಗುಳಿಗೆ ಬೀಳೋ ತನಕ. ಇನ್ನೂವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಹೊರಡಿಗೆ ಗುಳಿಗೆ ಬೀಳೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಅರು ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಅರು ತನಕ. ಕಣಜಯ್ಯ ಮಾಯದ ಪುರೆಯ ಮುಕುತಿ ಬಂದಾಗ, ಕಣಜಯ್ಯ ಮಾಯದ ಪುರೆಯ ಮುಕುತಿ ಬಂದಾಗ, ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯ ಮೇಚಿ ಸಂಸಾರ ಮೇಚಿ ನೀನು ಗದರಿಗೆ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನು ಗದರಿಗೆ ತಮ್ಮ, ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಹರೆ ರಾ ಹರೆ ರಾ ಸಂಬದೈ ನಮ ಪಾರ್ವತೇ ಬದರಣ ಮಹಾದೇವ ಹರ ನಿರಂಜನ ಗುರು ಮಲ್ಲೇಶ್ ಮಹಾಪ್ರಭು ಸದೀ ಮಂಜನಂದರು ನುಚ್ಚೇಶ್ವರ ಸ್ವಾಮಿ ಜಯಪರ ಬಸವಾಜ ಪ್ರಭುದರ ಪಾರಕ್ಕೆ ಬಹುಮರ ಆನಮಲೆ ಜೇನಮಲೆ ಕುಂಜಮಲೆ ಗುರುಗಂಜಮಲೆ 17 ಮರಗಳ ನಾಟವಾಡ ಮಂತ್ರ ನಮ್ಮಪ್ಪಾಜಿ ಮುದ್ವರಣ ಪಾರ ಕೊಂಸಾರಿ ಉಘೇನೆ ಉಘೇ ಮಾತಮಲಯ್ಯ ಬಸವೇಶ್ವರನ ಬಾರಿಕೆ, ವೀರಭದ್ರೇಶ್ವರನ ಬಾರಿಕೆ, ಮಾನಮತಾಯಿಯ ಬಾರಿಕೆ, ಸೋಮೇಶ್ವರನ ಬಾರಿಕೆ, ಸಿದ್ಧಗಂಗಾಶ್ರೀಗಳವರ ಬಾರಿಕೆ, ನಂಜುಂಡೇಶ್ವರನ ಬಾರಿಕೆ, ರಾಮಲಿಂಗೇಶ್ವರನ ಬಾರಿಕೆ, ಕಾಲಭೈರೇಶ್ವರನ ಬಾರಿಕೆ, ಮುಡುಕುದರ ಮಲ್ಲಿಕಾರ್ಜುನೇಶ್ವರನ ಬಾರಿಕೆ, ಸೋಮೇಶ್ವರನ ಬಾರಿಕೆ, ದೊಡ್ಡಮತಾಯಿಯ ಬಾರಿಕೆ, ದರಗದೊಡ್ಡವರ ಬಾರಿಕೆ, ಸಿದ್ಧಗಂಗಾಶ್ರೀಗಳವರ ಬಾರಿಕೆ, ಸಿದ್ಧಲಿಂಗೇಶ್ವರನ ಬಾರಿಕೆ, ಉಘೇ ಮಾತಮಲಯ್ಯ ಆಡಾಗ ಹೋಗ್ಲಿ ಕೂಗ್ದ ತರ್ಕೊಂಡ್ ಪಾದಕ್ಕೆ. ಒಂದ್ ನಾಟಕಕ್ಕೆ ಸೇರಂಗ್ ಸೇರಿದಾರೆಯಪ್ಪ. ನೀವು ಕೂಗದ್ ನನಗೆ ಕೇಳ್ತಿಲ್ಲ, ಒಳಗಿರ ಮಾದಪ್ಪನ ಕೇಳದ್ದ. ನೀವೆಲ್ಲರೂ ಜೋರಾಗಿ ಕೂಗಬೇಕು, ಆಗ್ಲೇ ಕಾರ್ಯಕ್ಕೆ ಒಂದು ಮೆರುಗು. ನೀವು ಕೂಗಿ ಮೆರು ಬರ್ಸಲ್ಲ ಅಂತ ದಿನ ನಿಂತ್ಕೊಂಡ್ರೆ ನಮ್ಗ ಬೆರು ಬಂದು ಕೂತ್ಕತ್ತ ಮೇಲೆ ಚಂದಾಗೆ ಐಕ್ಲಿಗ ಕೂಗಿನ ಕೂಗ್ತಾನೆ ಸ್ವಲ್ಪ ಉದುರು ಮಾರುದ್ರು ಇಲ್ಲೇ ಬಿದ್ದೋಯ್ತಾವ ಬುಟ್ಟಾಕೆ ಲೆಕ್ಕ ಇಲ್ಲ ಅವು. ಇನ್ ನಮ್ಮತ್ತವಕ್ಕೆ ಬೆತ್ತರ ಮಾಡ್ರು ಗೊತ್ತಿದ್ರು ಕೂಗಲ್ಲ, ಅದಕ್ಕೆ ದುಡ್ಡು ಕೊಟ್ಟು ಕರ್ಸಲ್ವ, ಕೂಗತನ ಮಾಡವನೇ ಕೇಮಿ ಅಂತಾರೆ. ಇನ್ ಹೆಂಗಸರಂತ ಅವ್ರಿಗೆ ಈಗ ಬಂದು ಸೇರ್ಕತ್ತವ್ರಿಗೆ ಇನ್ನೂ ಚೇರೇ ಅಡ್ಜಸ್ಟ್ಮೆಂಟ್ ಆಗಿಲ್ಲ. ಕೆಲವರು ಚೇರ್ ಇಲ್ಲದೆ ಪಾಪ ನಿಂತವ್ರೆ. ಪಾಪ ನಾವೊಂದು 100 ಸೀಟ್ ಸೇರ್ತಾರ ಅಂದ್ಬಿಟ್ಟು 100 ಚೇರ್ ತರಿಸಿದ್ವು. ಈ ಪಾರ್ಟಿ ಸೇರ್ತಾರಂತ ಯಾರು ಗೊತ್ತಿತ್ತು? ಚೇರ್ ಬತ್ತಾ ಇದ್ದಂತ ನಂಜನೂರು ಬಿಟ್ಟಿದ್ದಂತ ಸುಮ್ಮನೆ ಬಂದ್ಬಿಡುತ್ತಾ ನಿಮ್ಗೆ ಟೈಮ್ ಸರಿಯಾಗಿ. ಭಗವಂತನ ಸಾಕಾರ ಎಲ್ಲರೂ ಕೂಡ ಪ್ರಥಮದಲ್ಲಿ ಜೋರಾಗಿ ಕೂಗ್ತೇವೆ ತನ್ನ ಕಾರ್ಯಕ್ರಮಿಸಿಗೊಳಿಸೋಣ. ಭಗವಂತನ ಒಂದು ಕೃಪೆಯನ್ನು ನಾವೆಲ್ಲರೂ ಕೂಡ ಪಾಲಿಸೋಣ. ಯಾಕೆಂದ್ರೆ ಈ ಮಾದಪ್ಪನಿಗೆ ಹಣ್ಣು ಕಾಯಿಟ್ಟು ಪೂಜೆ ಮಾಡೋದಕ್ಕಿಂತ ಉಘೇ ಉಘೇ ಮಹಾತ್ಮಲಯ ಅಂದ್ರೆ ಅತಿ ಬೇಗ ಒಲಿತಾನಂತೆ. ಉಘೇ ಮಹಾತ್ಮಲಯ ಸಾಕಾಗಲ್ಲ, ಇನ್ನು ಬೇಕು. ಉಘೇ ಮಾಯ್ಕಾರ ಇನ್ನೇ ನನೂರು ಬಿಟ್ಬಿಟ್ಟು ತಾಳ ಬೆಟ್ಟದ ಹತ್ತಿರ ಬರ್ತಾ ಇದ್ದಾರೆ. ಇನ್ ಬೆಟ್ಟ ಹತ್ತಿಸ್ಬಿಟ್ಟು ಇಡಿಸ್ಬಿಡದೆ. ಉಘೇ ಮಾಯ್ಕಾರ ಆನೆ ತಳದಿಂಬ ಹತ್ತಾಯ್ತು, ಇನ್ ಇಳಿಯೋದು ಅಷ್ಟೇ ಕೆಲಸ ಈಗ. ಉಘೇ ಮಾದಪ್ಪ ಬಂದ್ಬಿಟ್ರೆ ನಡುಮಲೆಗೆ ಕಬಡ್ಡಿ. ಉಘೇ ಮಾಯ್ಕಾರ ಇನ್ ಜಾಸ್ತಿ ಕೇಳಕ್ ಹೋದ್ರೆ ಇರೋದನ್ನ ನಿಲ್ಲಿಸ್ಬಿಡ್ತಾರ. ಬೇಡ, ಸುಮ್ಮನೆ ಇರೋದನ್ನ ಮೇಂಟೈನ್ ಮಾಡ್ಕೊಳ್ಳೋ. ಆ ಭಗವಂತನ ಸಾಕಾರ ಆರಮಲೆ ಜೈನಮಲೆ ಗುಂಜುಮಲೆ ಗುರುಗಂಜುಮಲೆ 77 ಮನೆಗಳ ನಾಟವಾಡುವಂತ ನಮ್ಮಪ್ಪಾಜಿ ಬಂಧುಗಳನ್ನು ಮಾರುಕೊಂಡ್ಸಾರಿ. ಉಘೇ ಮಾತಮಲಯ್ಯ ಹಿಡಿಗಾಯಿ ಬಸಪ್ಪ ಗುಡಿಗಾಯಿ ಬಸಪ್ಪ ಸಿಂಗನೂರಿನ ಕಟ್ಟೆ ಬಸವೇಶ್ವರನ ಪಾರಕೊಂಡ್ಸಾರಿ. ಉಘೇ ಆ ಬತ್ತಿ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಬ್ರಾಣಿ ಬತ್ತಿ ಸಿರಿಗಂಧದ ಬತ್ತಿ ಗೌಡ್ಸುತ್ತಿ ಬಿದ್ರು ಬುತ್ತಿ ಒಳಗೆ ಒಡೆದು ಮೂಡ್ರುವಂತ ನಮ್ಮ ನಾಗು ಮನೆಯನ್ನು ಪಾರಕೊಂಡ್ಸಾರಿ. ಉಘೇನಪ್ಪ ಉಘೇ ಮಾತಮಲಯ್ಯ ಉಘೇ ಮಾಯ್ಕಾರ ಅಯ್ಯ ಕೂಗಿತಾ ಇದಕ್ಕ ಸಂದೋದರಯ್ಯ
ಬೇರೆಯವರಟ್ಟಿ ಸುದ್ದಿ ಮಾತಾಡ್ಬಿಟ್ಬಿಡು, ಒಂದು ವಾರ ಆದ್ರ ಮುಗಿಯಲ್ಲ ಹಿಕ್ಕಳ ತಸ್ತದ ಕ್ಯಾಣತಸ್ತಾರ ಹೋಗಿ ಮತ್ತೆ ಹೋಗೇ ಬಾಯ್ಕಾರ ಗೇ ಆನುಮಲೆ ಆಸಿಕೊಂಡು ಜೇನುಮಲೆ ಒತ್ತುಕೊಂಡು, ಆನುಮಲೆ ಆಸಿಕೊಂಡು ಜೇನುಮಲೆ ಒತ್ತುಕೊಂಡು, ಬುದ್ಧಿಮಲೆ ಹತ್ತಿಕೊಂಡು ಗಂಡು ಮಲೆ ಸುಸಿಕೊಂಡು, ಹತ್ತು ಮಲೆ ಸುಸುಮಲೆ ಪಚ್ಚಮಲೆ ಪಾಡಿಮಲೆ, ಗುಂಜುಮಲೆ ಗುಂಜಾಡಿಮಲೆ, ರುದ್ರಾಕ್ಷಿ ಕ್ಷಣರಾಜ ಮಲೆ, 77 ಮಲೆ ಸುತ್ತಿ ಸುತ್ತಿಸಿದ ಮಾಯ್ಗಾರ ಬಲಿಗೆ ಅಪ್ಪ ಮರಪ್ಪ ನಲಿದ ನಾಟ್ಯದಿ ಏಕದಲ್ಲಿ ಹೊರಗಿರುವವಗೆ ಉಗೆಯನ್ನಿ ಉಗೆಯನ್ನಿ ಉಘೇ ಉಘೇ ಉಗೆಯನ್ನಿ ಉಗೆಯನ್ನಿ ಉಘೇ ಉಘೇ ಬಸವಾನ ಬಲಗಡೆ ಕುಡಿದು ಸರ್ಸಾನ ಎಡಗಡೆ ಕುಡಿದು, ಬಸವಾನ ಬಲಗಡೆ ಕುಡಿದು ಸರ್ಸಾನ ಎಡಗಡೆ ಕುಡಿದು, ಬೆಟ್ಟದ ಕಾಡಲ್ಲಿ ಅಡ್ಡಾದೋ ಆನೆಯ ನೋಡಿ, ಬೆಟ್ಟದ ಕಾಡಲ್ಲಿ ಅಡ್ಡಾದೋ ಆನೆಯ ನೋಡಿ, ನೆತ್ತಿ ತಲೆ ಸುತ್ತಿ ಸುತ್ತಿಸಿದ ಮಾಯ್ಗಾರ ಮಾದಪ್ಪನಿಗೆ, ನೆತ್ತಿ ತಲೆ ಸುತ್ತಿ ಸುತ್ತಿಸಿದ ಮಾಯ್ಗಾರ ಮಾದಪ್ಪನಿಗೆ, ಉಗೆಯನ್ನಿ ಉಗೆಯನ್ನಿ ಉಘೇ ಉಘೇ ಉಗೆಯನ್ನಿ ಉಗೆಯನ್ನಿ ಉಘೇ ಉಘೇ ರಕ್ಕಾಸ ಶವಣನು ಸುಡಿಸು ನೆತ್ತಿ ಮ್ಯಾಲೆ ಪಾದವನಿಟ್ಟು, ರಕ್ಕಾಸ ಶವಣನು ಸುಡಿಸು ನೆತ್ತಿ ಮ್ಯಾಲೆ ಪಾದವನಿಟ್ಟು, ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿ ಕೊಡು, ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿ ಕೊಡು, ಕಡು ಗಾತ್ರ ಬಳಸಿಗೆ ಗೊತ್ತಿಯಲ್ಲಿ ಮರೆಯಲಿ ಹೊರಗಿರುವವಗೆ, ಕಡು ಗಾತ್ರ ಬಳಸಿಗೆ ಗೊತ್ತಿಯಲ್ಲಿ ಮರೆಯಲಿ ಹೊರಗಿರುವವಗೆ, ಉಗೆಯನ್ನಿ ಉಗೆಯನ್ನಿ ಉಘೇ ಉಘೇ ಉಗೆಯನ್ನಿ ಉಗೆಯನ್ನಿ ಉಘೇ ಉಘೇ ಉಗೆಯನ್ನಿ ಉಗೆಯನ್ನಿ ಉಘೇ 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 ಮಾಲಯ್ಯ ಉಘೇ ಮಾಲಪ್ಪ ಉಘೇ ಮಾಯ್ಕಾರ ಉಘೇ ಬಸವೇಶ್ವರ ಉಘೇ ಮಾಲೇಶ್ವರ ಉಘೇ ಮಾಲಪ್ಪ ತಾಯಿ ಉಗೆಯನ್ನಿ ಉಗೆಯನ್ನಿ ಉಘೇ ಉಘೇ ಉಗೆಯನ್ನಿ ಉಗೆಯನ್ನಿ ಉಘೇ ಉಘೇ ಉಗೆಯನ್ನಿ ಉಗೆಯನ್ನಿ ಉಘೇ ಉಘೇ. ಈಗೆಲ್ರು ಕೂಗೋರೆ, ಇನ್ನೂ ಕೆಲವರು ಪುಣ್ಯಾತ್ಕಿತ್ತಿರು ಕೂಗೆಲ್ಲ ಬಿಡಿ, ಬೆಳಗಾದ್ರೂ ಕೂಗಲ್ಲ ಅವರು, ಅದಕ್ಕೆ ಕೂಗಿದ್ರೆ ಆಡ್ಸ್ಬಿಟ್ಟು ನಾ ಕೂತ್ಗಳೇ ಅಮ್ಮ ಭಕ್ತರು ಕುಂಚ್ಕೊಂಡು ಕೂತವ್ರೆ. ನೀವ್ ಯಾರು ಕೂಗಿದ್ರು ಚಿಂತೆ ಇಲ್ಲ, ಎಲ್ರು ಮನಸ್ಸಲ್ಲಿ ಭಕ್ತಿ ತುಂಬಿರಲಿ ಅಂತ ಈಗ ಮೊದಲಿಗೆ ನಮ್ಮ ತಂಡದವರಿಗೆ ಗ್ರಾಮದವರಿಗೆ ಒಂದು ಸ್ವಾಗತ ನುಡಿಗಳನ್ನ ಕೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ. ಭಗವಂತನ ಸಹಕಾರಿ ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ ವಾದನ ಬಂದಿರತಕ್ಕಂಥವರು ಚಾಮರಾಜನಗರದ ಉಮೇಶ್ ಅಂತ ಒಂದು ಚಪ್ಪಾಳ ಬಡಿತ ಅವ್ರಿಗೊಂದು ಸ್ವಾಗತವನ್ನು ಕೋರೋಣ. ಅವರಿಗೆ ಸಾಥ್ ನೀಡಲು ತಬಲವಾದಕರಾಗಿ ಗುಂಡ್ಲುಪೇಟೆಯ ನಮ್ಮ ನಾಗೂರವರು ಬಂದಿದ್ದಾರೆ, ಅವ್ರಿಗೊಂದು ಚಪ್ಪಾಳ ಬಡಿತ ಸ್ವಾಗತವನ್ನು ಕೋರೋಣ.
ರಿದಮ್ ಪ್ಯಾಡ್ ಕಲಾವಿದರಾಗಿ ಕೊಳ್ಳೆಗಾಲ ಪಕ್ಕದ ಮುಳ್ಳೂರು ಗ್ರಾಮದ ಮಹೇಂದರ್ ಅವರು ಬಂದಿದ್ದಾರೆ. ಅವರು ಒಂದು ಚಪ್ಪಾಳೆ ಹೊಡಿತ. ಹಾಗೆ ತಾಳವಾದ್ಯ ಮತ್ತು ಹಾಸ್ಯ ಕಲಾವಿದರಾಗಿ ಸೋಮೇಶ್ವರಪುರ ಅಂದರೆ ಸೊಳ್ಳೆಪುರದ ಲೋಕೇಶ್ವರ್ ಬಂದಿದ್ದಾರೆ. ಅವ್ರಿಗೊಂದು ಚಪ್ಪಾಳೆ ಹೊಡಿತ. ಕೊನೆಯದಾಗಿ ಹೆಸರಾಂತ ಕಲಾವಿದರು ನಮ್ಮ ತಂದೆಯವರು ಬಹಳ ಹೆಮ್ಮೆಯಿಂದ ಹೇಳ್ಕೊತೇನೆ, ಬದನವಾಳ ಶಿವಕುಮಾರ್ ಶಾಸ್ತ್ರಿಗಳು. ಅವರ ಸುಪುತ್ರ ನಾನು ಭರತ್ ಶಿವಕುಮಾರ್ ಶಾಸ್ತ್ರಿ ಅಂತ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ತಂಡದ ಮೇಲೆ ಹೀಗೆ ತುಂಬಿರಲಿ ಅಂತ ನಾವೆಲ್ಲರೂ ಕೂಡ ಇವತ್ತು ಈ ಪುಣ್ಯವಾದ ದಿವಸದಲ್ಲಿ ಭಗವಂತನ ಒಂದು ಸಾಕಾರ, ಪರಮಾತ್ಮನ ಒಂದು ಲೀಲೆ ನಾವೆಲ್ಲರೂ ಕೂಡ ಹರಿತಿರುವಂತಹ ಸಂದರ್ಭದಲ್ಲಿ ಮಹದೇಶ್ವರನ ಒಂದು ಪುಣ್ಯವಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿ ಪ್ರಧಾನವಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗಲು ಸೇರಿದ್ದೇವೆ. ಈ ದಿನ ಆ ಪರಮಾತ್ಮನಿಗೆ ಮೀಸಲಿಡ್ತಾ ಪರಮಾತ್ಮನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗ್ತಕ್ಕಂಥದ್ದು. ಆ ಮಾಯ್ಕಾರ ಮಹದೇಶ್ವರ ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡಲಿ, ತನ್ನ ಮನ ಧನವನ್ನು ಅರ್ಪಿಸಿ ಮಾಡುತ್ತಿರುವಂತಹ ಈ ಕಾರ್ಯಕ್ಕೆ ಆ ಭಗವಂತನ ಅನುಗ್ರಹವಾಗಲಿ ಅಂತ ಮಲೆಮಹದೇಶ್ವರ ಚರಿತ್ರೆ ಮತ್ತು ಮಾಯ್ಕಾರ ಮಹದೇಶ್ವರನ ಕಥೆಯನ್ನು ಕೇಳ್ತಾ ನಾವೆಲ್ಲರೂ ಕೂಡ ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಆ ಪರಮಾತ್ಮ ನಮಗೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಮೊದಲಿಗೆ ಈ ಪುಣ್ಯವಾದಂತಹ ಹಣ್ಣುಮನಹಳ್ಳಿ ಗ್ರಾಮದಲ್ಲಿ ನೆಲೆಗೊಂಡಿರುವಂತಹ ಮಹದೇಶ್ವರನ ಒಂದು ಅಭಯವನ್ನ, ಪರಮಾತ್ಮನ ಒಂದು ಕೃಪೆಗೆ ಪಾತ್ರರಾಗ್ತಾ ಕಾರ್ಯಕ್ರಮ ಮುಂದುವರಿಸೋಣ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಹದೇಶ್ವರನ ನಾಮವೇ ಪುಣ್ಯ ಅನುಭವ. ಹಂಡುವಿನಳ್ಳಿ ಗ್ರಾಮವೇ ದಿವ್ಯ ಅನುಭವ. ಬಂದು ನೋಡಿ ಮರೆಯದು ಜೀವ, ಹಂಡುವಿನಳ್ಳಿ ಗ್ರಾಮವೇ ಪುಣ್ಯ ಅನುಭವ. ಮಹದೇಶ್ವರ ನಾಮವೇ ದಿವ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಹಂಡುವಿನಳ್ಳಿ ಗ್ರಾಮವೇ ಪುಣ್ಯ ಅನುಭವ. ಮಹದೇಶ್ವರನ ನಾಮವೇ ದಿವ್ಯ ಅನುಭವ. ನಾಮವೇ ಮಹದೇವನ ನಾಮವೇ, ಭೂಮಿಯೊಳಗೆ ನಾಮವೇ ಮಹದೇವನ ನಾಮವೇ. ಇಹಕು ಪರಕು ಸೇತುವೆ ಶ್ರೀ ಮಹದೇವನ ನಾಮವೇ. ಭೂಮಿಯೊಳಗೆ ನಾಮವೇ ಹಂಡುವಿನಳ್ಳಿ ನಾಮವೇ. ಇಹಕು ಪರಕು ಸೇತುವೆ ಶ್ರೀ ಮಹದೇಶ್ವರನ ನಾಮವೇ. ಒಂದು ಬಾರಿ ಒಂದೆರಡು ಬಾರಿ ಬಂದು ನೋಡಿ ಮರೆಯದು ಜೀವ, ಹಂಡುವಿನಳ್ಳಿ ಗ್ರಾಮವೇ ಪುಣ್ಯ ಅನುಭವ. ಮಹದೇಶ್ವರನ ನಾಮವೇ ದಿವ್ಯ ಅನುಭವ. ಭಗವಂತನು ನೆಲೆಸಿಸಲು ನೂರಾರು ವರುಷಗಳಿಂದ ಮಹದೇವನು ನೆಲೆಸಿಸಲು ಬೇಡಿ ಬಂದ ಭಕ್ತರನು ನಿಷ್ಠೆಯಿಂದ ಸಲಹುವನು.
ನೂರಾರು ವರುಷಗಳಿಂದ ಮಹಾದೇವನು ನೆಲೆಸಿಸನು. ಹೇಳಿ ಬಂದ ಭಕ್ತರನು ನಿಷ್ಠೆಯಿಂದ ಸಲಹುವನು. ಒಂದು ಬಾರಿ, ಒಂದೆರಡು ಬಾರಿ, ಮೂರ್ನಾಲ್ಕು ಬಾರಿ ಬಂದು ನೋಡಿ ಮರೆಯದು ಜೀವ. ಮಹದೇವನ ನಾಮವೇ ಪುಣ್ಯ ಅನುಭವ. ಭಗವಂತನ ಸಾರವೇ ದಿವ್ಯ ಅನುಭವ. ದೇವಾ ಹಣ್ಣುನಲ್ಲಿ ಕ್ಷೇತ್ರಾಧಿಪ ಮಹದೇವ ಮಹದೇವ ನಿನ್ನ ಲೀಲೆ ಅಪಾರ ದೇವಾ. ಈ ಪುಣ್ಯವಾದ ಮಾಯ್ಕಾರ ಮಹದೇಶ್ವರನ ಕಥೆಯಲ್ಲಿ ಪ್ರಥಮವಾಗಿ ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಸುಂದರವಾದ ಪಟ್ಟಣ, ಸಾವಿರಾರು ವರ್ಷಗಳಿಂದ ಈಗಲೂ ಕೂಡ ಇರತಕ್ಕಂಥ ಮಹಾಪುಣ್ಯ ಭೂಮಿ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರತಕ್ಕಂಥ ಆಂಧ್ರ ಪ್ರದೇಶದ ರಾಜ್ಯದ ಶ್ರೀಶೈಲ ಎಂಬಂತ ಕ್ಷೇತ್ರ. ಆ ಶ್ರೀಶೈಲ ಕ್ಷೇತ್ರದಲ್ಲಿ ಶಿವನ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿನಿಂದ ನೆಲೆಗೊಂಡಿರ್ತಕ್ಕಂಥವನು ಧರ್ಮಸ್ಥಳದ ಮಂಜುನಾಥನಾಗಿ, ನಂಜನಗೂಡಿನ ನಂಜುಂಡೇಶ್ವರನಾಗಿ, ಅರಕೇಶ್ವರನಾಗಿ, ಸೋಮೇಶ್ವರನಾಗಿ, ದೇವನೊಬ್ಬ ನಾಮ ಹಲವೆನ್ನುವ ರೀತಿಯಲ್ಲಿ ಪರಮಾತ್ಮನಾದಂಥ ಪರಶಿವನು ಆ ಶ್ರೀಶೈಲ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಎಂಬ ನಾಮದಿಂದ ನೆಲೆಯಾಗಿದ್ದಾನೆ. ಇವನ ಅರ್ಧಾಂಗಿನಿಯಾದ ಪಾರ್ವತಿ ದೇವಿಯು ಭ್ರಮರಾಂಬಿಕೆ ಎಂಬ ನಾಮದಿಂದ ನೆಲೆಯಾಗಿದ್ದರೆ, ಈ ದೇವತೆಗಳು ದಂಪತಿಗಳು ನೆಲೆಗೊಂಡ ಸ್ಥಳ ಎಲ್ಲಿ ನೋಡಿದರಲ್ಲಿ ಗುಡಿಗೋಪುರಗಳು, ಧರ್ಮಛತ್ರಗಳು, ನಿತ್ಯ ಹವನ ಪೂಜೆ ಯಾಗ ಫಲಗಳು ವೈಭೋಗವಾಗಿ ತುಂಬಿ ತೊಳಕಾಡ್ತಾ ಇದ್ರೆ, ಅಲ್ಲಿಬ್ಬರು ಗಂಡ ಹೆಂಡತಿರು ವಾಸವಾಗಿದ್ದಾರಂತೆ. ಗಂಡನ ಹೆಸರು ಶಿವದಾಸ ಶಿವದಾಸ ಅಂತ ಕರೀತಾ ಇದ್ರೆ, ಅವನಿಗೋರ್ವ ಧರ್ಮಪತ್ನಿ ಇದ್ದಾಳೆ, ಅವರೇ ಉತ್ತರಾಜಮ ಉತ್ತರಾಜಮ ಅಂತ ಕರೀತಾ ಇದ್ದಾರೆ. ಈ ಗಂಡ ಹೆಂಡತಿರಿಬ್ಬರು ಕೂಡ ಹನುಗಾಲ ಪರಮಾತ್ಮನ ಧ್ಯಾನ ಪೂಜಾ ವ್ರತಗಳನ್ನೇ ಮಾಡ್ತಾ ಕಾಲ ಕಳೀತಾ ಇದ್ರೆ, ಭಗವಂತ ಇವರಿಗೆಲ್ಲಾ ಸೌಭಾಗ್ಯಗಳನ್ನು ಕೊಟ್ಟಿದ್ದಾನೆ. ಇವರಿಗಿರುವಂತ ಒಂದೇ ಒಂದು ದುಃಖ ಫಲ, ಮದುವೆಯಾಗಿ ಅನೇಕ ವರ್ಷಗಳಾಗ್ತಾ ಇದೆ, ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಚಿಂತೆ. ದೊಡ್ಡವರದ್ದು ಮಾತು ಹೇಳ್ತಾರೆ, ತಾರೆಗಳು ಗಗನದೊಳು ಅನಂತವಿದ್ದರು, ಚಂದ್ರಮನಿಲ್ಲದೆಡೆ ಶೋಭಿಪದು. ತಲೆ ಎತ್ತಿ ನೋಡಲು ಸಮುದ್ರ ಸಾಗರಗಳು ಅನಂತವಿದ್ದರು, ತಾವರೆ ಇಲ್ಲದೆಡೆ ಶೋಭಿಪದು. ಸಿರಿಯುಂ ತುಂಬಿದ ಮನುಜನ ಬಾಳಿನಲ್ಲಿ, ಸಿರಿಯುಂ ತುಂಬಿದ ಮನುಜನ ಬಾಳಿನಲ್ಲಿ, ಆರವಂಶಕ್ಕೆ ಕುವರರಿಲ್ಲದೆಡೆ ಶೋಭಿಪದು. ಹರ ಹರ ಶ್ರೀ ಚನ್ನ ಸೋಮೇಶ್ವರ, ಹರ ಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ, ಗಗನದಲ್ಲಿ ನಕ್ಷತ್ರಗಳು ಲಕ್ಷಾಂತರ ಇದ್ರು ನಮ್ಮ ಭೂಮಿ ಮೇಲೆ ನಕ್ಷತ್ರಗಳ ಬೆಳಕು ಬೀಳಲ್ಲ, ಚಂದ್ರನ ಬೆಳಕು ಬೀಳ್ತಕ್ಕಂತಹದ್ದು. ಆ ಚಂದ್ರನಿದ್ದಾಗಲೇ ಆಕಾಶಕ್ಕೊಂದು ಕಳೆ. ಕೆರೆಕಟ್ಟೆ ಸಾಗರಗಳಲ್ಲಿ ನೀರು ತುಂಬಿ ತೊಳಕಾಡಿದ್ರೆ ಏನು ಪ್ರಯೋಜನ? ಆ ಕೆರೆಕಟ್ಟೆ ಸಾಗರಗಳ ಮಧ್ಯದಲ್ಲಿ ಒಂದು ಕಮಲ, ಒಂದು ಪುಷ್ಪ, ಒಂದು ಹೂ ಇದ್ದಾಗಲೇ ಆ ನದಿಗೆ ಒಂದು ಕಳೆ. ಹಾಗೆ ತುಂಬಿದ ಮನೆಯಲ್ಲಿ ಅಣಹಂತಸ್ತು ವೈಡೂರದ್ದೇನೇನು ಪ್ರಯೋಜನ? ಆ ಮನೆಯ ಹಂಗಳದಲ್ಲಾಡ್ತಕ್ಕಂಥ ಒಂದು ಕೂಸು, ಒಂದು ಕಂದ, ಒಂದು ಮಗು ಇದ್ದಾಗಲೇ ಆ ಮನೆಗೆ ಶೋಭೆ. ಭಗವಂತ ಈ ಗಂಡ ಹೆಂಡತಿಯರಿಗೆ ಎಲ್ಲಾ ಸೌಭಾಗ್ಯಗಳನ್ನು ಕೊಟ್ಟಿದ್ದಾನೆ. ಇವರು ಇರುವಂತ ಒಂದೇ ದುಃಖ ಫಲ, ಮಕ್ಕಳಿಲ್ಲದ ದುಃಖ ಫಲ. ನೋಡಿ, ನಾವು ಬಹುಶಃ ಇಂದಿನ ಕಾಲದಲ್ಲಿ ಯಾವ್ದಾದ್ರು ಕತೆ ತಗೊಂಡ್ರು ಮಕ್ಕಳಿಲ್ಲ 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 ಅನ್ನೋ ಕಥೆನೇ ಬರೋದು. ನಮ್ಮ ಈಗಿನ ಕಾಲದಲ್ಲಿ ಕಥೆನೇ ಬರಲ್ಲ. ಬುಟ್ಟಾಕಿ ಇಲ್ಲಿರೋನೆ ಒಂದು ಗೂಡ್ಸ್ ತುಂಬ್ಕೊಬಿಟ್ರು, 3 ಲಾರಿ 4 ಲಾರಿ ಆಯ್ತು ವೈಕ್ಲು. ಅಂದ್ರೆ ಈಗಿನ ಕಾಲದಲ್ಲಿ ಚೆನ್ನಾಗಿ ಕೊಟ್ಟವನೆ. ಹಿಂದಿನ ಕಾಲದಲ್ಲಿ ಮಕ್ಕಳು ಪಡಿಬೇಕು ಅಂದ್ರೆ ಯಾಗ ಯಜ್ಞ ತಪಸ್ಸು ಹವನ ಪೂಜೆ ಅಂತ ಮಾಡಿ, ಪುತ್ರಿಕಾಮೇಷ್ಟಿ ಯಾಗ ಅಂತ ಮಾಡಿ, ಚಿನ್ನದ ನೇಗಲ್ಲ ಕಟ್ಟಿ ಒಲವನ್ನು ಹೊತ್ತಿದ ಫಲದಿಂದ ಆ ಮಕ್ಕಳ ಫಲ ಪಡಿತಾ ಇದ್ರು. ಈಗ ಮರದ್ನಾಗ್ಲಿಲ್ಲ, ಕಟ್ಟೋರು ಕಡಿಮೆ ಆಗ್ಬಿಟ್ಟವ್ರೆ. ನಮ್ಮಳ್ಳಿ ಕಡೆ ಹೋದ್ರೆ ಹೆಂಗಸರು ಒಂದೇ ಮಾತು ಹೇಳೋದು, ನಾವೇನ್ ಮಾಡತ್ತಾ ಇದ್ವಿ, ಅವ್ರು ಕೊಟ್ಬಿಟ್ಟು ಬಿಟ್ಕೊಬಿಟ್ಟು ನಾವು ಕೇಳಕ್ ಹೋಗಿದ್ವಾ, ದೇವ್ರು ಮಾಡಕ್ಕೆ ಅಟ್ಟಿ ಮುಂದೆ ಕೊಡಕ್ ಬಂದಿದ್ನ. ಪರಮಾತ್ಮನ ಸಾಕಾರ ಕಣಪ್ಪ. ಆದ್ರೆ ಈಗಿನ ಕಾಲದಲ್ಲಿ ಚೆನ್ನಾಗಿ ಕೊಟ್ಟವನೆ. ಯಾಕೆಂದ್ರೆ ಕಳೆದ 3 ವರ್ಷಗಳ ಹಿಂದೆ ಬ್ರಿಟನ್ ಒಬ್ಬಳು ತಾಯಿ 19 ಮಕ್ಕಳು ಜನ್ಮ ಕೊಟ್ಟಿರದಂತೆ. 19 ಎತ್ತಿರೋಳು ಅವಳೆ ಸುಮ್ಮನಾಳ, ನೀವ್ ಯಾಕೆ ಆಡ್ತಾ ಇದಾರೆ ಅಂತ. ಒಂದು ಬದುಕಿಲ್ಲ ಎಲ್ಲ ಚೆನ್ನಾಗ್ ಬದುಕವೆ. 19 ಮಕ್ಕಳು ಜನ್ಮ ಕೊಟ್ಟಿರೋದಂತೆ. 25ಕ್ಕೆ ಪುನಃ ರೆಡಿ ಆಗಿದ್ದಾಳಂತೆ ಹೆರಿಗೆಗೆ. ಮೊದಲು 3 ಹೆಣ್ಮಕ್ಳು ಗಂಡನ ಮನೆಯಿಂದ ತವ್ರ ಮನೆ ಬಂದಿದ್ದಾರಂತೆ. ಗಂಡನ ಮುಟ್ಬಿಟ್ಟಲ್ಲಪ್ಪ ಡೆಲಿವರಿಗೆ. ಅಲ್ಲಿಗೆ ಅದೊಂದು 3 ಇದೊಂದು 8 ಆಕಳು 32 ಮುಂಗಾರು ಮಳೆ 4 ಮಳೆ ಒಂದಾಗ ಆಯ್ತಪ್ಪ.
ನೋಡಿ, ಮಳೆ ಬೆಳೆ ಕಡಿಮೆ ಆದ್ರೂ ಈ ಬೆಳೆ ಚೆನ್ನಾಗಿದೆ ಅಂದ್ರೆ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ಆಯ್ತು. ಆದ್ರೆ ಇಂದಿನ ಕಾಲದಲ್ಲಿ ಯಾವುದೇ ಕತೆ ತಗೊಂಡ್ರು ಮಕ್ಕಳಿಲ್ಲ ಅನ್ನೋ ಕಥೆನೆ. ಮಹದೇಶ್ವರ ಕತೆ, ಸಿದ್ಧಲಿಂಗೇಶ್ವರ ಕತೆ, ಬಸವೇಶ್ವರ ಕತೆ, ಎಲ್ಲಾ ಕಥೆಲೂ ಇದೇ ಕತೆ ನೋಡಿ. ಇವರ ಒಂದು ಪುಣ್ಯವೋ ಮಾಯ್ಕಾರ ಮಾದಪ್ಪ ಜಗತ್ತಿಗೆ ಹುಟ್ಟುವ ಶುಭ ಸೂಚನೆಯೋ ಬ್ರಹ್ಮಮಾನಸ್ಪುತ್ರರಾಗಿರ್ತಕ್ಕಂಥವ್ರು ನಾರದ ಮುನಿಗಳು ಲೋಕ ಸಂಚಾರ ಮಾಡ್ತಾ ಭೂತಳದ ಕಡೆ ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ? ಮಹಾದೇವ ಶಂಭೋ ಮಹಾದೇವ, ನಟವರ ಗಂಗಾಧರ, ನಟವರ ಗಂಗಾಧರ, ಉಮಾಶಂಕರ, ಇಲೀಲ ವಿನೋದ ವಿಹಾರ, ನಟವರ ಗಂಗಾಧರ ಮಹಾದೇವ. ಜನನ ಮರಣುಂದು ಚದುರಂಗವಾಗಿ, ಜನರೇ ಕಾಯಾಗಿ, ನೀಲೆ ಕಲಿಯಾಗಿ ರಣರಂಗರಾಗಿ, ಆ ನೀಲೆ ಕಲಿಯಾಗಿ ರಣರಂಗರಾಗಿ, ಪ್ರಭುವೇ ನೀ ತೋರಿ, ಪ್ರಭುವೇ ನೀ ತೋರಿ, ನಟವರ ಗಂಗಾಧರ ಮಹಾದೇವ. ತೋರಿನಲವಿಂದ ಈ ಬಾಳಿನಲ್ಲ ಪ್ರಮೇಯ ತುಂಬಿರುವೆ, ತಾರಿ ಕಮಲಾಗಿ ಮನ ಮಾರುವಾಗ, ದಾರಿ ಕಮಲಾಗಿ ಮನ ಮಾರುವಾಗ, ಪ್ರಭುವೇ ಮುಂದಿರುವೆ, ಪ್ರಭುವೇ ಮುಂದಿರುವೆ, ನಟವರ ಗಂಗಾಧರ, ಉಮಾಶಂಕರ, ಇಲೀಲ ವಿನೋದ ವಿಹಾರ, ನಟವರ ಗಂಗಾಧರ ಶಿವ. ಮಹಾದೇವ ಮಹಾದೇವ. ಈ ನಾರದರು ಭೂಲೋಕದ ಕಡೆ ಬಂದಾಗ ಮೊಟ್ಟ ಮೊದಲು ಬಂದಂತ ಸ್ಥಳ ಯಾವುದು? ಈಗ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾದ್ರೆ ತಾಳಬೆಟ್ಟ ಅಂತ ಸಿಗುತ್ತಲ್ಲ, ಅಲ್ಲಿಗೆ ನಾರದರು ಬಂದರು. ನೋಡಿ, ಮಾದಪ್ಪ ಹೋದ ಮೇಲದು ತಾಳಬೆಟ್ಟ ಆಗಿದ್ದು. ಅದಕ್ಕೂ ಮೊದಲು ಬೆಟ್ ಕುರುಬರು, ಜೇನು ಕುರುಬರು, ಸೋಲುಗುರು ಜನ ಕರಿಕಲ್ಲನ್ನ ಇಟ್ಕೊಂಡು ಕಲ್ಲನೇ ದೇವರು ಅಂತ ಪೂಜೆ ಮಾಡ್ತಿರ್ತಾರೆ. ನಾರದವರ ಭಕ್ತಿ ಕಂಡು ಹೇಳ್ತಾರೆ, ಆಹಾ, ಕಾಡು ಜನ ಆದ್ರೂ ನಿಮ್ಮಲ್ಲಿ ಎಂತ ಭಕ್ತಿ ಇದೆ. ನಿಮ್ಮ ಹಚಲವಾದ ಭಕ್ತಿಗೆ ಜಗತ್ಪ್ರಸಿದ್ಧನಾದ ಕಂದನೆ ಅವತಾರ ಎತ್ತಿ ಬಂದು ನಿಮಗೆಲ್ಲ ಲಿಂಗ ಪ್ರೋಕ್ಷಣೆ ಮಾಡ್ತಾನೆ, ಹೀಗೆ ಪೂಜೆ ಮಾಡ್ತೀರಿ ಅಂತ ಆ ಕಾಡು ಜನರಿಗೆ ಅಭಯವನ್ನು ಕೊಟ್ಟ ನಾರದರು ಅದೇ ಬೆಟ್ಟಗಳ ಸಾಲಿನಲ್ಲಿ ಬರ್ತಾರೆ. ಈಗ ನಾವು ಮಾದಪ್ಪನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ತಾಳು ಬೆಟ್ಟದಿಂದ ಮೊದಲ ಬೆಟ್ಟ ಹತ್ತಿರಬೇಕಾದ್ರೆ ಬಲಭಾಗಕ್ಕೊಂದು ದಾರಿ ಸಿಗುತ್ತೆ, ಕೊಮಡಿಕ್ಕಿ ಪಾದದಾರಿ ತಮಸಾರೆ ಒಡ್ಡು ಅಂತ. ಆ ಬಯಲಿನಲ್ಲಿ ಆಗನ ಕಾಲದಲ್ಲೊಬ್ಬ ದುಷ್ಟವಾಸವಾಗಿದ್ದಂತೆ. ಅವನೇ ದಿದಿಮ್ಮಿಯ ಮಗನಾಗಿರ್ತಕ್ಕಂಥ ಶ್ರವಣ. ಇವನೆಂತ ಕ್ರೂರಿ ಅಂದ್ರೆ ಯಾರು ಶಿವ ಅಂತವ್ರನ್ನ ಕರೆತಂದು ಕಲ್ಬಣ್ಣೆ ಹುಡುಗಡೆ ಕೂಡ ಹಾಕೋದು. ಲೋಕಕ್ಕೆಲ್ಲ ನಾನೇ ಶಿವ, ನಾನೇ ಪರಮೇಶ್ವರ, ಯಾರಾದ್ರೂ ಶಿವ ಅಂತ ಮತ್ತೊಂದು ಸಾರಿ ಹೇಳಿದ್ರೆ ನಾಲಿಗೆನ ಕತ್ತರಿಸಿ ಕಲ್ಬಣ್ಣೆ ಹುಡುಗಡೆ ಕೂಡ ಹಾಕ್ತೀನಿ ಪಾಪಗಳ. ಈ ರೀತಿ ಚಿತ್ರಹಿಂಸೆ ಕೊಡ್ತಿರ್ಬೇಕಾದ್ರೆ ನಾರದ ನೋಡಿದ್ರು, ಓಹೋ, ಇವನಿಗೆ ಬಿಟ್ಟುಬಿಟ್ರೆ ಶಿವಭಕ್ತಿಲ್ದ ಮಾಡ್ಬಿಡ್ತಾನೆ, ಇವನು ಸಂಹಾರ ಮಾಡಿಸ್ಬೇಕು ಅಂತ ಎರಡು ವಿಚಾರ ಸಿಕ್ತು ನಾರದರಿಗೆ. ಮುಂದೆ ಕನ್ನಡ ನಾಡಿಕೆ ಪಾರಮಿಟ್ಟದಾಗ ಎಲ್ಲಿ ನೋಡಿದ್ರೆ ಕೊಲೆ, ಸುಲಿಗೆ, ಅಜ್ಞಾನ, ಮಂಗಳಕಾರಗಳೇ ತುಂಬಿ ತೊಳಕಾಡ್ತಾ ಇತ್ತಲ್ಲ. ಶಿವ ಶಿವ, ಈ ಅಜ್ಞಾನವೆಲ್ಲ ಸುಜ್ಞಾನವಾಗಬೇಕು ಅಂದ್ರೆ ಪರಶಿವನ ಅವತಾರ ಆಗ್ಬೇಕಲ್ಲಪ್ಪ. ಮೂರು ವಿಚಾರ ಸಿಕ್ತು ನಾರದರಿಗೆ. ಕೊನೆಗೆ ಕೈಲಾಸಕ್ಕೆ ಹೋಗೋ ಮಾರ್ಗದಲ್ಲಿ ಶ್ರೀಶೈಲದ ಕಡೆ ಬಂದ್ರಲ್ಲ. ಬರುತ್ತಿರುವ ನಾರದನನ್ನು ಕಂಡು ಗಂಡೆ ಹೆಂಡತಿರಿಬ್ಬರಾದಂಥ ಉತ್ತರಾಜ ಶಿವದಾಸರು ಅವರ ಪಾದ ಪೂಜೆಯನ್ನು ಮಾಡಿ ಒಳಗೆ ಕರ್ಕೊಂಡೋಗಿ ತಮ್ಮ ಕಷ್ಟವನ್ನು ಹೇಳ್ಕೊತಾರಂತೆ. ಪೂಜ್ಯರೇ, ಒಳಗಡೆ ಬನ್ನಿ. ಊರಿನಲ್ಲಿ ಜನ ಗಂಡೆ ಹೆಂಡ್ತಿರು ಅಂದ್ರೆ ಹೀಗಿರ್ಬೇಕಣಯ್ಯ ಅಂತ ಕೊಂಡಾಡ್ತಾರೆ.
ಅದೇ ಜನ ಮತ್ತೊಂದು ಕಡೆ ಮಕ್ಕಳಿಲ್ಲದವಳು ಬಂಜೆ 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 ಅಂತ ನಮ್ಮನ್ನ ಹಾಡ್ಕೋತಾರೆ. ಈ ದುಃಖವನ್ನು ನಾವು ಯಾರ ಹತ್ರ ಹೇಳ್ಕೊಳ್ಳೋದು? ನಿಮ್ಮಂತವರ ಪಾದ ಸೇವೆಯಿಂದನಾದ್ರೂ ಆ ಪರಮಾತ್ಮ ಮಕ್ಕಳ ಫಲವನ್ನು ಕರುಣಿಸ್ಲಿ, ಆಶೀರ್ವಾದ ಮಾಡಿ ಸ್ವಾಮಿ. ನೋಡಿ, ಈ ದುಃಖ ನಮ್ಮ ಈಗಿನ ಕಾಲದಲ್ಲಿ ಕೆಲವು ಹತಾಯಿಂದರಿಗೆ ಇದ್ದೇ ಇರುತ್ತೆ. ಈ ಮಕ್ಕಳಿದ್ದದೊಳು ಸುಮ್ ಚುಚ್ಚು ಚುಚ್ಚು ಮಾತಾಡೋದು. ನಮ್ಮ ಹಳ್ಳಿ ಕಡೆ ಏನನ್ಸೋ ಬೈಯೋದು ಅಂತ ಕರೀತಾರೆ. ಕೆಲ ಕಡೆ ನೋಡಿರ್ಬೇಕು, ಇನ್ನೇನು ಮದ್ವೆ 14 ವರ್ಷದಂತ ಏನಿಲ್ವಂತ ಅವಳಿಗೆ ನಾಗಲಕ್ಕ ಮಾಡೋ ಮೈ ಬೆಳಕತ್ತೋ ಮೈ ಬೆಳಕತ್ತ ಡಾಕ್ಟರ್ಗಿಂತ ಹೆಚ್ಚುಗಳು ಸರ್ಟಿಫಿಕೇಟ್ ನಾವು ಮಾಡ್ಕೊಟ್ಬಿಡ್ಲಲ್ಲಪ್ಪ, ಇವಳು ನೋಡಕ್ ಹೋಗಿದ್ಲಾ ಅಂತ. ಇನ್ ಕೆಲವು ಕಡೆ ಮಕ್ಕಳಿದ ಬತ್ತೀರಿ ಇವರೇ ಮಾತಾಡ್ಕೊಳ್ಳೋದು. ಅದಕ್ಕೆ ನಮ್ಮ ಅಲ್ಲಿ ಒಂದು ಎಮ್ಮಾದ ನೋಡಿಲ್ಲ ನನಗದೆ ಒಡ್ಡೆ ಮಕ್ಕ ತಾಯಿ ಮದುವೆ ವರ್ಷದಿಂದ ನೋಡ್ತೀನಿ ಒಂದು ಕರನರ್ ಹಾಕಿದ್ದ ಅದೇ ಅತಿಕದು ಸಂತ ಕೊಡೋದು ಕುಯ್ಯೋರು ಮಾರ್ಬೇಕಾದ. ನೀನ್ ಎಮ್ಮೆರ ವಾಸಿ ನಮ್ಮ ಇತ್ಲ ಸಮಾರಾಧ ನೋಡಿದ್ಯಾ? ಅದೇ ಪಾಠಕ 15 ವರ್ಷ ಆಯ್ತು ಕತ್ತಾಯಿ. ಪಿಚ್ಚಿ ಒಂದ್ ಗೋಟು ಅದೇ ಆತಿಕೆ ಇಟ್ಕ ಗುಡ್ಗಾಕಿ ಬಸವ ಮಾಡ್ಬೇಕು. ನೋಡಿ ಅಲ್ಲಿ ಅಮ್ಮ ಗುಂಡ್ ಸಮರು ಕೇಳ್ತಲ್ಲ, ಮಕ್ಕಳಿದ ಬತ್ತಳೋದು ಚುಚ್ಚು ಚುಚ್ಚು ಮಾತಾಡೋದು ಎಷ್ಟೂರ್ಲಿಲ್ಲ. ಸದ್ಯಕ್ಕೆ ಇಲ್ಲಿಲ್ಲ, ಇಲ್ಲಿ ಯಾರು ಅಂತವ್ರು ಬಂದಿಲ್ಲ ಕಣಪ್ಪ. ಮತ್ತೇನಿದ್ರೆ ನೀವ್ ಯಾರು ಅಂತ ತಿಳ್ಕೊಬೇಕಾಯ್ತಾ? ಎದ್ರಾದು ತಾನೆ ಮಾಮೂಲ ತಾನೆ. ಯಾಕಂದ್ರೆ ಭಗವಂತನ ಸಹಕಾರ 365 ದಿನ ನಿದ್ದೆ ಮಾಡಂಗಾಯ್ತ, 365 ದಿನ ಕತೆ ಕೇಳಕ್ಕಾದ. ಕೇಳ್ತಾ ಬಂದ ನನಗಿನ ಕಾದನ್ನು ಮಾಡೋರು ಯಾರಿದಾರು? ಕೊಡ್ರ ಅಪಮಾಕ ಮಾಡ್ತಿದ್ದಾರೆ. ದುಡ್ಡು ಕೊಡ್ರ ಅಪಮಾಕ ಮಾಡ್ತಿದ್ದಾರೆ. ಒಂದಿನ ಬಿಡುವಿಲ್ಲ ಮಾಡಕ್ಕಾದ್ದೇನ? ಅಂದ್ರೆ ಭಗವಂತನ ಸಹಕಾರ. ಯಾಕಂದ್ರೆ ನಿಮ್ ಕಷ್ಟವನ್ನು ನಾವು ಅರ್ಥ ಮಾಡ್ಕೋಬೇಕು. ನಿನ್ನೆ ಎಂದು ಬಹಳ ಟಯರ್ಡ್ ಆಗ್ಬಿಟ್ಟದೆ. ನಿನ್ನೆ ರಾತ್ರಿಯಿಂದ ಹಿಡಿದು ಬೆಳಗ್ಗೆ ಧಾರ್ಮಿಕ ಸಭೆಯಿಂದ ಹಿಡಿದು ಮಧ್ಯಾಹ್ನ ಊಟ ಗಂಟ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಈಗ ಮಾದಪ್ಪನ ಬೇಡ ಶಿವಪ್ಪನ ಬೇಡ, ತಲೆ ಕೊಟ್ಟರು ಶಿವ ಆಗ್ಬಿಟ್ಟದೆ. ಈಗ ನೀವೇನಾರು ಇವತ್ತು ತಲೆ ಕೊಟ್ರಿ ನಿಜಳಕ್ಕೆ ಆಗಲ್ಲ ಲೈಫ್ ಪೂರ್ತಿ. ಇವತ್ತೊಂದಿನ ಕಷ್ಟಪಟ್ಬಿಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಇವತ್ತೊಂದಿನ ಕಷ್ಟಪಟ್ಟು ಪುಣ್ಯ ಕತೆ ಕೇಳ್ಬಿಟ್ರಿಯೋ ಇನ್ನೊಂದು ವರ್ಷಕ್ಕಂಟೆ ಇಂಕ್ರಿಮೆಂಟ್ ಮಾಡ್ದಂಗೆ ಅದು. ಏನು ಮಾಡೋಕ್ಕಾಗಲ್ಲ, ಭಗವಂತ ಒಳ್ಳೇದು ಮಾಡ್ತಾನೆ. ಈ ಮಲಿ ಕಂಡ್ರೆ ಬರೀ ಎಡಬಟ್ಟುಗಳೇ. ಮೊನ್ನೆ ಅಲ್ವಪ್ಪ ಮೊನ್ನೆ ಗುಡ್ಲುಪೇಟೆ ಸೈಡ್ ಒಬ್ಳು ತಾಯಿ ಅರ್ಧಂ ಕತೆ ಕಳ್ಕೊಬಿಟ್ಟು ಬೆಳಗ್ಗೆ ಗಂಟೆ ಅವಳಿಗೆ 6 ದಯ ಇಟ್ಕೊಂಡಿತ್ತು. 6 ಅಂದ್ರ 6 ಫುಲ್ಲು 1 ಹಾಫು ಅಂತ 3 ಎಮ್ಮಸ ತೆಗೆದಿವಲ್ಲಣ್ಣ. 3 ಅಂದ್ರೆ ಕರ ಬೇರೆ ಹಾಕ್ಬಿಟ್ಟಿತ್ತು. ಸತ್ಯವಂತರ ಮಗನಗದೆ. ಅಂದ್ರೆ ಭಗವಂತರ ಸಹಕಾರ. ಇಲ್ಲ ಇಲ್ಲಿ ಯಾರು ಇದಳಲ್ವಲ್ಲ, ಮಾಮೂಲ್ ತಾನೆ. ನಿಮಗೆ ಬೇಕಾದ್ರೆ ಮದ್ದಿಗಿದ್ದು ಬೇಕಾದ್ರೆ ಔಷಧಿ ಮಾಡ್ಸೋಬೇಕಾರೆ ಔಷಧಿ ಅಂದ್ರ ಟೀ ಅಂತ ಕಣ. ಈಗಿನ ಕಾಲದಲ್ಲಿ ಬೆಳಗಳಿಗೆ ಔಷಧಿ ಹೊಡ್ತೀವಿ, ಜನಗಳಿಗೆ ಹೊಡೆದ ಬಿಟ್ಟ. ಏನ್ ನಿಮಗೆ ಮಾಡಬೇಕು ಅಂದ್ರೆ ಒಂದು ದೇಶಕ್ಕೆ ಮಡಬೇಕಾಯ್ತ ನಗದ. ಇರ್ಲಿ ಮಡ್ಗೋ ನೋಡೋ ವ್ಯವಸ್ಥೆ ಮಾಡೋ ಒಟ್ಟಲ್ಲಿ ಭಗವಂತನ ಸಹಕಾರ. ನಾವೆಲ್ಲರೂ ಕೂಡ ಭಕ್ತಿಯಿಂದ ನೋಡಿ. ಇಲ್ಲಿ ನಾರದರ ಬಗ್ಗೆ ಹೇಳ್ತಾ ಇದ್ದೆ. ಗಂಡ ಹೆಂಡತಿರು ತಮ್ಮ ದುಃಖವನ್ನು ನಾರದರ ಹತ್ರ ಹೇಳ್ಕೊಂಡಾಗ ನಾರದರು ಹೇಳ್ತಾರಂತೆ, ಅಮ್ಮ ನಂಬಿಕೆರೆದರೆ ಹೋಗಿ ನೆನೆ ಶಿವನು, ನಂಬಿದವರಿಗಿಂಬಾಗಿ ಪುನಃ ನಮ್ಮ ಗುರು ಶಂಭುಲಿಂಗನು. ನಮ್ಮದವರ ಪರಮಾತ್ಮ ಯಾವತ್ತೂ ಕೈ ಬಿಡಲ್ಲ ಕಣವ್ವ. ನಿಮ್ಮ ಹಚಲವಾದ ಭಕ್ತಿಗೆ ಜಗತ್ ಪ್ರಸಿದ್ಧನಾದ ಕನ್ನನೇ ಅವತಾರ ಎತ್ತಿ ಬಂದು ನಿಮಗೆಲ್ಲ ಜೀವನವನ್ನು ಪಾವನ ಮಾಡ್ತಾನೆ. ಹೀಗೆ ಭಕ್ತಿಯಿಂದ ಪೂಜೆ ಮಾಡಿ ಅಂತ ನಾರದರ ಅಭಯವನ್ನು ಕೊಟ್ಟು ಶೋಮೇರ್ ಪರ್ವತನಿಂದ ಕೈಲಾಸದ ಕಡೆ ಬರ್ತಾ ಇದ್ದಾರೆ. ಸಪ್ತ ಶಿವ ಕೋಟಿಗಳಂಗಣ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ. ಕೈಲಾಸದಲ್ಲಿ ಪರಶಿವನು ಅಸುರಮುಖನಾಗಿ ಕುಳಿತಿರಬೇಕಾದ್ರೆ ಲಕ್ಷದ ಮೇಲೆ ಕೋಟಿ ಶಿವಗಣಗಳು ಪರಮಾತ್ಮನ ಭಕ್ತಿಯಿಂದ ಕರೆಯುವ ಸಂದರ್ಭ. ಇಡೀ ಕೈಲಾಸ ಪರ್ವತ ಭಕ್ತಿಯ ಸಾಗರದಲ್ಲಿ ಮುಳುಗ್ತಾ ಇದೆ. ಅಲ್ಲಿಗೆ ನಾರದರು ಬರುತ್ತವರೆ. ನೋಡಿ ಏನಾಗುತ್ತೆ. ಶಿವನೊಲಿದರೆ ಭಯವಿಲ್ಲ, ಶಿವ ಶಿವ ಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ. ಚಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಚಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಕಣ್ಣೊಳುವೆ ಮುರಿವ ಬೆಕ್ಕಿಯ ಮುಚ್ಚಿಟ್ಟೋರುಂಡು ನಗುವಾದ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಕಣ್ಣೊಳುವೆ ಮುರಿವ ಬೆಂಕಿಯ ಮುಚ್ಚಿಟ್ಟೋರುಂಡು ನಗುವಾದ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ. ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ,
ಶಿವ ಶಂಕರ ಹೌದು ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ, ಹೊಗಳಿಕೆಯಾಯನ್ನು ಬಯಸಲ್ಲ. ನೀಲಕಂಠ ಹೂವಂತ ಹೃದಯ ಹುಡುಕುವ, ಅಣ್ಣಾದ ಮನವ ಕಂಡಾಗ ಅಲ್ಲೇ ನಿಲ್ಲುವ. ಶ್ರೀಕಂಠ ಆನಂದವನ್ನು ನೀಡುವ. ಜಟೆಯಲ್ಲಿ ಕಟ್ಟಿದ ನದಿಯ, ಹಣೆಯಲ್ಲಿ ಮುಡಿದ ಶಿಶಿಯ, ಕಣ್ಣೊಳುಮೆ ಮುರಿವ ಬೆಂಕಿಯ, ಮುಚ್ಚಿಟ್ಟುಕೊಂಡು ನಗುವ ನಮ ಶಿವನ ಕಂಡೆಯ. ಅಮ್ಮಮ್ಮ ಹವನ ಮಹಿಮೆಯನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಪರಮೇಶ್ವರ ಮಹಾದೇವ ಶಿವ ಶಂಭೋ ಶಂಕರ ಶಿವ 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 ಇಡೀ ಕೈಲಾಸ ಪರ್ವತ ಶಿವಭಕ್ತಿಯಲ್ಲಿ ಮುಳುಗಿತು. ಅಲ್ಲಿಗೆ ಬ್ರಹ್ಮಮಾನಸ ಪುತ್ರರಾದಂತ ನಾರದರ ಆಗಮನ ಆಗೋಯ್ತು. ಮಹಾದೇವ ಶಂಭೋ ಶಿವ ಶಂಕರ. ಯಾವಾಗ ನಾರದರ ಕೈಲಾಸ ಬಂದ್ರು, ಇಡೀ ಕೈಲಾಸ ಪರ್ವತವೇ ನಿಶಬ್ದವಾಗೋಯ್ತು. ನಾರದರು ಬಂದ್ರು, ಸದ್ದು ದೇख ಒಬ್ರು ಮಾತಾಡ್ತಾರೆ ಮಲಗಿಲಿಕ್ಕೆ ಬಿಟ್ರ ಅಂತ. ಭಕ್ತಿನ ಕತೆ ಕೇಳ್ತಾ ಇರೋದು ಕಣಪ್ಪ, ಏನಪ್ಪ ಭಕ್ತಿನ ಕತೆ ಕೇಳ್ತಿರೋದು. ಓಹೋ ನೋಡಿ, ಇವ್ರು ಬಂದ್ರೆ ಸುಮ್ಮನೆ ಬರಲ್ಲ, ಏನಾದ್ರು ಹೊಸ ವಿಚಾರ ತಗೊಂಡ್ಬಂದಿರ್ತಾರೆ. ಇದಕ್ಕೆ ನಾರದರು, ಕಲಹಾಪುರರು, ಕುಚೋತಗಾರರು, ನಮ್ಮ ಇತ್ತೀಚಿನ ಕಾಲದವರನ್ನು ಪಿಟಿ ಮಾಸ್ಟರ್, FM, ರೇಡಿಯೋ, ಬ್ಲೂಟೂತ್, ವೈಫೈ, ಕನೆಕ್ಟ್, ನೆಟ್ವರ್ಕ್, ಸಿಗ್ನಲ್, ಹಾಟ್ಸ್ಪಾಟ್, ಮೋಡೋ, ನೆಟ್ವರ್ಕ್ ಸಿಗ್ನಲ್ ಹಾಸ್ಪಿಟಲ್ ಅಂದ್ರಣ ಈ ತಿಂಡಿಗಳವರು ಅಂತ ಅವ್ರ ಕೆಲಸ ಚೆನ್ನಾಗಿ ಮಾಡ್ತಿರ್ತಾರಲ್ಲ. ಒಂದ್ ಊರ್ಲಿ 20-30 ಮನೆ ಹೆಚ್ಚುತ್ತದೆ ಅಂದ್ರೆ ಅವ್ರ ಕೆಲಸ ನಡೀತಾ ಇದೆ ಅಂತ ಅರ್ಥ. ಇನ್ ಎಲೆಕ್ಷನ್ ಟೈಮ್ ನವ್ರು ಬಾಳ ಬಿಜಿ ಕೈಗೆ ಸಿಕ್ಕಿಲ್ಲ. ಹಿಂದಿನ ಕಾಲದಲ್ಲಿ ಇದ್ದವರು ತಮ್ಮೂರು ಚಾನಲ್ ಇರ್ತಿದ್ದು, ಒಂದು ನ್ಯೂಸ್ ಪೇಪರು. ಈಗಂತೂ ಉದುರು ಬಿದ್ದೋಗದ ವಂಶ ಬುಟ್ಟಾಕಿತೆಗೆ. ಎಲೆಕ್ಷನ್ ಟೈಮ್ ಇದ್ರೆ ಕೆಳಗೆ ನೋಡಿರ್ಬೇಕು. ವಾ ಗುರುಮಲ್ಲು ಅಣ್ಣಯ್ಯ ಚೆನ್ನಾಗಿದೆಪ್ಪ, ಚೆನ್ನಾಗವೆ ಕಣ. ಹೆಂಡತಿ ಮಕ್ಕಳು ಅವ್ರಿಗಂತ ದೊಡ್ಡ ಕಣ ಚೆನ್ನಾಗ. ಆಮೇಲೆ ಮನೆ ತಕ ಬರ್ಬೇಕು ಅಂತ ಇದೆ. ಯಾತಿ ಕಣ, ಅದೇನ್ 3 ದಿನದಿಂದ ಎಲೆಕ್ಷನ್ ಇತ್ತಲ್ಲಪ್ಪ, ಎತ್ತಾಗ ಏನೋ ವ್ಯವಹಾರ ಅಂತ ಕೇಳುವಂತ. ಎಲ್ಲ ನಿಂದಿಕೆ ಅದ ಕಣ, ಆ? ಎಲ್ಲ ನಿಂದಿಕೆ ಅದ. ಹೋದ ವರ್ಷ ಅದೇ ಮಾತು ಹೇಳಿದೆ. ಹೋದರ್ಸ ಕಸರ ಮಿಸ್ರಿ ಆಗ್ಬಿಡ್ತು ಕಣ, ಈ ಸರಿಯಾಗದ ಕಣ ಹೋಗು. ಸರಿಯಾಗಿದ್ದ. ಆಮೇಲೆ ಎಷ್ಟಿದ್ದು ನಿಮ್ಮೂರ್ಲಿ ಓಟು? ಊರ್ಗೆ ಹತ್ತಿಕೋದ ನನ್ನಟ್ಟಿ ಮುಂದಕ್ಕೆ ಮಾಡು. ಎಷ್ಟಿದ್ದಪ್ಪ? 85 ಇಲ್ವಾ? 85 ಇದಾವು. ಜಾಯಿಂಟ್ ಫ್ಯಾಮಿಲಿ. ಕಮದಟ್ಟಿ ಮನೆ ನನಗದೆ ಪಾಲೆ ಆಗಿಲ್ವಾ ನೀವು? ಆಗದು ಇಲ್ಲ ಮುಂದಕ. 85 ಓಟು ನಮಗೆ ತಾನೇ. 85 ದುಡ್ಡು ನಿನ್ಗೆ ಯಾಕೆ ಯಾವ ಪಕ್ಷ ಅಂತ ಗೊತ್ತಿಲ್ವಲ್ಲ. ಪಕ್ಷವೇ ಯಾವ್ದು ಅಂತ ಗೊತ್ತಿಲ್ಲ, ಎಲ್ಲ ಓಟು ನಿಮ್ಗೆ ಎತ್ತಿದೆ ಇಲ್ಲ. ಕೆಲ್ಸ ಬಿಜಿ ಕಣ. ಮಾಮೂಲು ಕೈ ಅಲ್ವಪ್ಪ, ನಮ್ ತಾತ ಕಾಲ ಕೈ ಚೇಂಜ್ ಆಗಿಲ್ಲ ಬಿಡು ನಾವು. ಚೇಂಜ್ ಆಗಿಲ್ವಾ? ಅವ್ನಿಗೊಂದು ಸೂಟ್ ಕೇಸ್ ಕೊಟ್ಟು ಕಳಿಸ್ಬಿಡಪ್ಪ. ಸೂಟ್ ಕೇಸ್ ಕಾಲಿಗೆ ಹೋಗ್ಬಿಡ. ಎಲ್ಲ ತುಂಬಿರೋದು ಹಸು ನೋಟು, ಬಾಯ್ ಬಿಟ್ಟು ಹೇಳಕ್ ಆಗಲ್ಲ ಅದನ್ನೆಲ್ಲ. ಓಟ್ ಮಿಸ್ ಮಾಡಿದ್ದೀನೋ. ನಿಮ್ದಾಗ ತೋಟ ಮಲ್ಲ ಮಣಿಗೆ ಹೋಗೋಣ. ತೋಟದ ಮಲ್ಲೆ ಕ್ಯಾನ್ ಹೌಸು ಕ್ಯಾನ್ ಸತ್ತ ನನ್ನ ನೋಡ್ ಬಿದ್ಮೇಲೆ ಕೂತಿರು ಗತ್ಕತ್ತೇನು. ಸರಿಯಾ? ಕೂತುರಿಗೆ ಎತ್ಕತ್ತೀನಿ ಅಂದ್ಬಿಟ್ಟು ಅವ್ನಿಗೆ ಕೈ ಎತ್ಬಿಟ್ಟ ಸರಿಯಾಗಿ. ಅವನಿಗೆ ಪಕ್ಕದ ಬೀದಿಗೊಂದಲ್ಲ ಬಿಜೆಪಿ ಸಿಕ್ಬಿಟ್ಟ. ಶಿವಸ್ವಾಮಿ ಅಣ್ಣಯ್ಯ, ಅದೇನ ನನ್ನ ಕಾಂಗ್ರೆಸ್ ಜೊತೆ ಮಾತಾಡ್ತಿದ್ದೆ ಅಂತ ಅವ ಎಡವಟ್ ಮಾಡ್ತಿದ್ದ ಕಣ. ಎಲ್ಲ ನಿಂದಿಕೆ ಸರ್ ಮಾಡ್ಬಿಟ್ನಲ್ಲ. ಸರ್ ಮಾಡ್ಬಿಟ್ಟಿಯಾ? ಆಮೇಲೆ ಎಷ್ಟಿದ್ದು ಓಟು ಊರ್ಲಿ? ಊರ್ಗೆ ಹತ್ತು ನನ್ನಟ್ಟಿ ಮುಂದಕ್ಕೆ ಬಣ್ಣ. ಎಷ್ಟಿದ್ದಪ್ಪ? 105 ಇಲ್ವಾ? ನೋಡೋದು 85 ಹೇಳಿದೆ, 105 ಎತ್ತು ಮಾಡ್ಬಿಟ್ಟ ಆದಾಗ. ಬರ ದುಡ್ಡು ಬತ್ತ ತುಯ್ಕಳ. ಅದೇ ಬರೋ ದುಡ್ಡು ಬತ್ತಲ್ಲ, ಅದೇ ಎತ್ತಿ ಬಿಟ್ಬಿಡೋದು ಅಂತ. 105 ಇದಾವು. ನಿಮ್ಮಲ್ಲಿ ಒಬ್ಬ ಕ್ಯಾಂಡಿಡೇಟ್ ನಿಂತ್ಕೋಬೋದಾಯ್ತಲ್ಲ. ನಿಲ್ಸಬಾಯ್ತು ಕಣ. ನೀನು ಚಿಗಿ ದೋಸ್ತ ಎಲ್ಲಿ ನಿಲ್ಸಕದ್ದು ಹೇಳು. ಹಂಗೆ ಅದು. ನಿನ್ ಎಲ್ ಮಡಗಿನ ಗೊತ್ತಾ? ಎಲ್ಲಿ? ಏನ್ ಜೋಬಳಿಗೆ? ಆಲ್ಟೋ. ಆಲ್ಟಾ ಟಚ್ ಮಾಡ್ಬಿಟ್ಟ ಕಣವ. ಆಮೇಲೆ 105 ಓಟು ಒಂದು ನಮಗೆ ತಾನೇ. ಕಣ ಯಾವ ಪಕ್ಷ ಅಂತ ಗೊತ್ತಿಲ್ವಲ್ಲ. ಮಾಮೂಲು ಹೂ ಅಲ್ವಪ್ಪ. ಯಾವ ಚೆಂಡು ಹೂವ? ಚೆಂಡು ಹೂವಿನ ಪಕ್ಷ ಇದ್ದರ. ಲೋಟಸ್ ಕಮಲ. ನಮ್ ಸಾಮತ್ ಚೇಂಜ್ ಆಗಿಲ್ಲ ಬಿಡು ನಾವು. ಚೇಂಜ್ ಆಗಿಲ್ವಾ? ಸರ್ ಓಟ್ ಮಿಸ್ ಮಾಡ ಕಣಯ್ಯ. ಮಿಸ್ ಮಾಡಲ್ಲ. ನಿಮ್ದಾಗ ತೋಟ ಮಲ್ಲ ಮಣಿಕ. ಅವ್ನಿಗೆ 10 ಬೆಳಗ್ಗೆ ಉಂಗ್ರ ಹಾಕ್ಬಿಡಪ್ಪ ಅವ್ನಿಗೆ. ಸೈಜ್ ಕೊಳ್ಳೆ. ನೀವು ಓಟ್ ಮಿಸ್ ಮಾಡ್ಬಿಡ ದಯವಿಟ್ಟು. ನೀನು ನಿಂಗೆ ಅದೇನ್ ಬೇಕು ನಾ ಮಾಡಿಸ್ತೀನಿ ವ್ಯವಸ್ಥೆ. ಹೋಗ್ ಮಣಿಕ ಹೋಗೋಣ. ಮಲ್ಲಿಕ ಬಿಳ್ಳ್ಯ ಬೆಳಿಗ್ಗೆ ಹೆಡ್ಲೈನ್ಸ್ ನೋಡ್ಕ ಏನೋ ಕೂತಿರು ಗತ್ಕತ್ತದೆ. ಬೆಳಿಗ್ಗೆ ಹೆಡ್ಲೈನ್ಸ್ ನೋಡ್ಕೊಂತ ಬಿಜೆಪಿ ಅನ್ನು ಮಲಗಿಸ್ಬಿಟ್ಟ. ಇನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾರು ಬಿಟ್ಟ. ಅವನ ಹತ್ರನು ದುಡ್ಡು ಇಸ್ಕೊಂಡ. ಎಲ್ಲಾರ ಹತ್ರನು ದುಡ್ಡು ಇಸ್ಕೊಂಡು ಚುನಾವಣೆ ದಿನ ಊರ್ಲೆಲ್ಲ ಮಾದಪ್ಪನ್ ಬಿಟ್ಟುಕೊಬಿಟ್ಟು ಬುಂಡ ಮಾಡ್ಸ್ಕೊಂಡ್ ಕೂತಾನ. ಬರೀ ಬುಂಡ ಮಾಡಿಸ್ಬಿಟ್ರು ಪತ್ತೆ ಹಚ್ಚಾರು. ಏನು ಉಬ್ಬು ಮೀಸ ಗಡ್ಡ ಎಲ್ಲನೂ ತಗಸ್ಬಿಟ್ಟದೆ. ವಿಭೂತಿನಿ ಗಂಧನ ಚೆನ್ನಾಗಿ ಕಲಸ್ಬಿಟ್ಟದೆ. ಬುಂಡಗ ಸಾರ್ಬಿಟ್ಟು ಬಾತ್ನಾನ ಬಡ್ರ ಪ್ರಸಾದ ಮಾಡ್ರು. ಚೆನ್ನಾಗಿ ತಿನ್ಕೊಂಡು ಗೋಪುರದ ಮುಂದೆ ಆಕರ್ಸ್ಕೊಂಡ್ ಕೂತಾನ. ಅವ್ನ ಇಡ್ತೀಗ ಕನ್ನಡ ಕತೆ ಇದಕ್ಕ ನಮ್ಮ ಟೇರಲ್ವ. ನಮ್ಮ ಇವನೇ ಚೆನ್ನಾಗವನ.
ನಡತಿಗೆ ನಡಕೈತಲ್ಲ ಊರವ್ರು ಕಂಡು ಹಿಡ್ದಾರ ಇದು ನಾರದರು. ಇನ್ನು ಊರ್ಲಿ ಅಣ್ಣ ತಮ್ಮದಿರು ಒಗ್ಗಟ್ಟ ಬಾಳ್ಕೋಯ್ತಾರ ಅವನನ್ನು ಮುರಿದು ಹಾಕೋದು. ಏನಣ್ಣ ನಗರದ ದೊಡ್ಡ ಬಸ್ ತಕೊಂಡಂತೆ ನೋಡಪ್ಪ, ಏನ ಗುಂಡ್ಲು ಬಿಟ್ಟ 83 ಚಕ್ರ ಲಾರಿ ತಕೊಂಡಂತ. 83 ಚಕ್ರ ಲಾರಿ ಅದೆಲ್ಗ ಬಿಟ್ಕೊ ಹೋದಣ್ಣ. ಮೇನ್ ರೋಡ್ ಆ 3 ಬೆಳ್ಳಿ ತಟ್ಟೆ ಕೊಳಗಲ್ಲ ಅದ್ಯಾವ್ದೋ ಮಣ್ಣಾಗಿತ್ತಲ್ಲ ಇಟ್ಟಾಚಿ ತಕೋಬೇಕು ಅಂತಿದ್ದಾನಂತ. ತಕ್ಕಳಕ್ ಕೊಡ್ಬಾರ್ದ ಕಣ. ಓ ಅಣ್ಣ ತಂದ್ರ ಬಾಳ ಬಗೊಟ್ಟು ಯಾರ ಮಾತು ಕೇಳಲ್ಲ ಅವರು. ಏನ ಗಟ್ಟ ಮಾಡೋಣ ಕಿರಳಿ ಇತ್ತಾಳಕ್ಕೆ ಅಂತ 3 ಸೀಮೆ ಮೂಡ್ ಸೆಮಿರಲ್ಲವ್ರ ತಿಂದರು ಏಟ ಮೇಲೆ ಬಂದ ತರೋ ಮೇಲೆ ಯಾವ್ದೋ ಒಂದ್ ಸೀಮಾನಪ್ಪ. ಕಿರಣ್ ನಡ್ತಿ ಅಂದ್ರೆ ಅದೇ ಸಂಘಕ್ಕೆ ಸೇರಲ್ಲ ಅದೇ ಬೆಳ್ಗ ತೆಳ್ಳಗ ಬಿಡು. ನನ್ನ ಇಡ್ತೀವಿ ಒಂದೇ ಕಡೆ ಸಂಘಕ್ಕೆ ಸೇರಲ್ಲ. ನಾಡ ಮೀಟಿಂಗ್ ಅನ್ನು ಸುಮ್ಮನೆ ಇಡಿಸ್ಬಿಡ್ತೀನಿ ಬಾಂಬು. ಕರೆಕ್ಟ್ ಬಂದು 2 ಮಾತು ಹೇಳ್ಕೊಟ್ರೆ ಮನ ಮುರಿದಾಗ ಎಷ್ಟು ಹೊತ್ತ ಕೆಲ ಕಡೆ ನೋಡಿರ್ಬೇಕು. ಅತ್ಕಮ್ಮ ಅಂದ್ರೆ ಏನಾಗದ ಬಂದಿ ಕತ್ಕಮ್ಮ ಯಜಮಾನ್ರು ಅಂಡು ನಾಳಿಗೆ ಹೋಗರ ಯಾತಿಕವ ಜಾತ್ರೆ ಕತ್ಕ ಓ ದೇವಸ್ಥಾನ ಓಪನ್ಗೆ ಅದಕ್ಕ ತಾಯಿ ಮದ್ವೆ ಹೊಸ್ತೇಳೆ ಒಳಗ್ ಕತ್ಕೊಂಬಂದ್ರೆ ಹೆಂಗುಲ್ ತುಂಡಂಗಿದ್ರೆ ಕಿಂಗ್ಸರ್ಗ್ ಹೋಗಿದಾರಿ. ಅಯ್ಯೋ ನಾತನೆ ಏನ್ ಮಾಡಿ ಅವ್ರ ಅಣ್ಣರಣ್ಣ ದುಡಿಬೇಕವ. ಆ ದೊಡ್ಡೋಳು ಕಿರಿಯೋಳು ಆ ದೊಡ್ಡೊಳಗು ಕಿರೊಳಗು ಗಾಣಿದ್ರು ಗಾಡಿ ತಂದು ಎತ್ತಕ್ಬಿಟ್ರ ಟಿವಿ ಇದಿಂದ ತಕ್ ಚೇಂಜ್ ಮಾಡು ಅತ್ತಿಂದ ತಕ್ ಚೇಂಜ್ ಮಾಡು. ಎಲ್ಲ ನೀನೇ ಕೆಲಸ ಮಾಡ. ನಾನೇ ಮಾಡ್ಬೇಕವ. ಈ ಪಾರ್ಟಿ ಕೆಲಸ ಮಾಡ್ತಿರೋ ಲೋಟ ಕಾಪಿ ಕಾಸು ಕೊಡ್ಬಿಡ್ದವ್ರು. ಲೋಟ ಕಾಪಿ ನನ್ನ ಸಾವತ್ರು ಕಾಪಿ ತಗೊಂಡು ಕೊಟ್ಟ ಲೋಟನ್ನು ಬೆಳಗೊಂಡು ನನಗೆ ಬಿಡ್ತಾರೆ. ನೀ ಕಾಪಿ ಹೋದ ಎಲ್ಲ ನೀನೇ ಎಲ್ಲ ನಾನೇ ಮಾಡ್ಬೇಕವ. ಮತ್ತ ಅವರ ಸಣ್ಣ ಕರ ನೀವು ಉದ್ದು ಕೂತ್ಕೊ ಕೂತಿದೆ. ಅಯ್ಯೋ ಓದ್ತಿನವೆಲ್ಲ ಕುಸು ಗ್ಯಾಸ್ ಸುಮ್ಕ ಬೆಳಕಬಿಟ್ಟಿನಿ. ಗ್ಯಾಸ್ ತುಂಬ್ಕೊಂಡಿದ್ದ ಇನ್ನು ಸಿಲಿಂಡರ್ ಖಾಲಿ ಆದ್ರೆ ನೀನ್ ಬಾಯಿಗೆ ಪೈಪ್ ಇಡ್ಬೋದು. ಬಿಟ್ರೆ ನೀ ಮಡಿತಿದೆ. ಇಂಡಿಯನ್ನೇ HB ಭಾರತ ನೀನ್ ನನ್ ಮಾತ್ ಕೇಳದಿನ ಸರ್ ಮಾಡ್ಬಿಡ್ತೀನಿ. ಹೇಳ್ತ ಕೇಳ್ತೀನಿ ಕಣ. ನಿನ್ ಗಂಡನಿಗೆ ಹೇಳ್ಬಿಟ್ಟು ಪಾಲ್ ತಗೊಬಿಡು. ನನ್ನೇ ಪ್ಯಾನ್ ಮಾಡ್ತಾನವ. ಮಾಡ್ಬಿಡ್ತಾನ 3 ಬಾಗ್ಲ. ನಮ್ಮ ಮದುವೆ 3 ದಿನಕ್ಕೆ ಎಂತ ಮರ ಮಾಡೋದವನ್ನ ಅಕ್ಕಿ ಉನಕ್ಕೋ ಪಾತ್ರ ತೊಳೋ ಮನೆ ಕೆಲಸ ಮಾಡವ ಎಲ್ಲ ಒಂದೇ. ಈಗ ನೈಟಿ ಒಳಗೆ ಬಿಟ್ಟು ಬಂದಿನಿ ಅವನ್ನ. 90 ಅಲ್ಲ ನೈಟಿ. ನಾವು ಹೆಂಗಸಿನ ಅನ್ಕೊಂಡಿದ್ದೆ ಮ್ಯಾಗ್ನೆಟಿ ಪೂರ ಅಂತ ಹೇಳ್ಕೊಂಬತ್ತವ ಚೆನ್ನಾಗಿ ಕೇಳ್ಬೇಕು. ಅದ್ಕ ಹೊಡೆದು ಬಿಡ್ತಾನ. ಪುಟ್ಟೆ ಮೇಲೆ ಮರ ತಗೊಂಬರ ಪುಟ್ಟೆ ತಗೋತಿತ್ತಬ್ರು ಗಂಡನೇ ತಾಕುವ ಏನ್ ಬಂದ ಕತ್ತ ಬಟ 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 ಆರ್ಸ್ಬಿಟ್ಟನ. 3 ದಿನ ಗಂಟೆ ನೀರು ನೆರಳು ಏನ್ ಕೊಡ್ಬೇಡ ಅಲ್ಕಿರ್ಕೊಂಬಲಿಕ್ಕೆ ಅವನೇ ದಾರಿ ಬರ್ತಾನೆ. ಅದಕ್ಕೂ ಬಗ್ಲೆ ಅಂದ್ರೆ ಅಗ್ಗ ತಗೋ ತೊಲಗಾಕೋ ನೀನ್ ಯಾತಾಕೋ ಅವ ಇನ್ನೊಬ್ಳು ಕಟ್ಕೊಂಡ್ ಬಿಡ್ಗಾಡ್ಲಿ. ಅದಕ್ಕೆ ತರ ನಿನ್ ಮನೆ ಹೆಂಗ ಆಗಿರೋದು. ಸುಮ್ಮನೆ ಯಾತಾಕೋ ಬಿದ್ದೈತನ. ನಮ್ಮಟ್ಟೆ ಬಿದ್ದದ್ದು ಸೀಮೆಣ್ಣಕ್ಕೆ ಅನ್ಗೆ ಅಲ್ವಾ. ಅದಕ್ಕೆ ನೀವು ಹೋದ್ರ ಮುಟ್ಲಿಕ್ಕೆ ಸೀಮೆಣ್ಣ ಹೊಡ್ತಿದ್ದು ಏನು ಗೊತ್ತಿಲ್ದೊಳಗೆ ಪಾರ್ಟಿ ಹೇಳ್ಕೊಟ್ರ ಮನ್ ಮುರಿದಾಗದ ಎಷ್ಟು ಹೊತ್ತ. ಪಾಪ ಒಳ್ಳೆ ಸಾಂಗ್ದಲ್ಲಿ ಹೇಳ್ಕೊಟ್ಬಿಟ್ಟಲ್ಲ ಹೇಳ್ಕೊಟ್ಟಂಗೆ ಮಾಡ್ಬಿಟ್ಟ. ಆ ಗಂಡ ಕಟ್ತಾರೆ ಎಲ್ಲ ದೇವಸ್ಥಾನ ಫಂಕ್ಷನ್ ಬಿಟ್ಟು ಜಬರ್ದಸ್ತ್ ಆಗಿ ಎಲ್ಲ 3 ದಿನದಿಂದ ಹೆಚ್ಚುಕಟ್ಟ ಓಡಾಡ್ತಾವ್ರ. ನೀ ಪಾಟ್ ತಕೊಂಡ್ 3 ದಿನದಿಂದ ಅಲ್ಕಿರ್ಕೊಂಡು ಅದ ತಿರ್ಕೊಂಡ್ ಮಲಗಿದಿಲ್ಲ. ಏನಮ್ಮ ಏನ್ ಪ್ರಾಬ್ಲಮ್ ಮಾತಾಡೆ ನಿನ್ನೆ ಕಣೆ. ಪಾಲ್ ತಗೊಳ್ರೆ ಉಮೇಶ್ ನನ್ನ ಹೇಳ್ತೀವಿ ನಿನ್ನೆ ಹೇಳ್ತಾರ ಅತ್ತಗೆ ಮಾತಾಡದ ಇತ್ತ ಮಾತಾಡೋ. ಚಿಗಿರಿ ದೋಸ್ತ ಸಂಸಾರ ದಂಡಕ್ಕೆ ಎತ್ತ ಬದನಂತ ಇಬ್ರು ಕೂಗ್ಬಿಡ್ತೀನಿ ಫಸ್ಟ್ ಪಾಲ್ ತಕ ಅಣ್ಣ ನೀವ್ ಹೋಗೋಣ ಅದೇನೋ ಮಾತಾಡ್ತಾಳ ಸರಿ ಇಲ್ಲವ. ಹೋಗ ಬರೋತ್ತಲ್ಲ ಮಾತಾಡ್ತ ಏನ ಮೀನ್ ಕಡಿಮೆ ಮಾಡಿದೆ ನಾನು ನಿನಗೆ. ಹೋದರ ಕಿವಿ ಮನೆಯೆಲ್ಲ ಬುಡ್ಸ್ಕೊ ಬಂದ್ ಕೊಡ್ತೀನಿ ಅಂದೆಲ್ಲ ಬುಡ್ಸ್ಕೊ ಬಂದ್ ಕೊಟ್ಟಿದ್ಯಾ. ಅದು ಗುಲಾಮ ಒಳಕ್ ಬೀಳ್ತಂತ ಇಸ್ಕೋದು ಈಚೆ ಕಳಕತ್ತು ನಾ ಏನ್ ಮಾಡ್ಲಿ. ಆ ಮೂಗ್ಲೆಲ್ಲ ಬಿಚ್ಕೊಂಡು ರೌಂಡ್ ಆಗಿದ್ ಬತ್ತೀನಿ. ಒಂದ್ ತಿರ್ಪ ಎಲ್ಲ ಫಸ್ಟ್ ಪಾಲ್ ತಕ. ನನ್ನ ಎದುರು ನಿಂತ್ಕೊಳಕ ತರತನ ನೃತ್ಯದ ಹೊತ್ತು ಕಂಡು ಬಾರಿಸ್ಕೊಂಡು ಕಣ್ಣು ಮೆಟ್ರಿಸ್ಕೊಂಡು ಪಾಲ್ ತಕೊಳ್ರಿ. ನೀ ಒಳ್ಳೆ ಕಮ್ಮಿ. ನೀ ಒಳ್ಳೆ ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರದ ಬತ್ತ ನನ್ನ ಮನ ಮುರಿದೋಯ್ತು. ನಾ ಸಂಘ ಸೇರಿದ 40 ಸಾವಿರ ಲೋನ್ ತಕೊಟ್ಟಿ 15 ತಿರ್ಸ್ತೀಯ. ನಾಗೇದ ತಿರ್ಸಾಗದಲ್ಲ ಆಳದ ಮುಂಡಮ್ಮ ನಮ್ಮ ಅಪ್ಪ ಕಟ್ಬಿಟ್ಟು ಗಂಡು ಬೇಕು ಅಂತ ಅಥ್ಬೋ ಎಷ್ಟು ಮಾತಾಡೋದ್ ಕಲ್ತ್ಬಿಟ್ಟ. ನಿಮ್ಮ ಅಪ್ಪ ನನ್ನ ಕೈ ಸಿಗ್ಬೇಕು ಮಾಡ್ತೀನಿ ಅವ್ರಿಗೆ ಮಾತಾಡ್ತೀನಿ ನಾನು. ಇಷ್ಟೆಲ್ಲ ಮಾತಾಡಿದೆ ನಿನಗ ನಾನು ಪಾಲ್ ತಕತೀನಿ. ನಿಮಗೆ ತಕೊಳ್ಳಲ್ಲ ಅದೇನ್ ಮಾಡ್ಕತ್ತೆ ಮಾಡ್ಕೋ. ತಕೊಳ್ಳಲ್ಲ ಕೊಡತ್ ಬಂದ ಅಗ್ಗ ಅಗ್ಗ ಕೊಡಕ್ಕೆ ಕೂತಿದ್ದೇನೆ ನೀವು. ಇದಕ್ಕೆ ಅಗ್ಗ ತಗೊಳಕ ನೀನ್ ತಗೊಂಡ್ ರೈಕಳಕತ್ತ ನೀವೇ ತೆಗಿದ್ರಿ ನೋಡ್ಕೊಳ್ಳಿ. ಚಿನ್ನು ಡಾನಿಗೂ ಪಾಲ್ ತಗೋತೀನಿ ಕಬಿಡು. ನೋಡ ಅಗ್ಗ ತಗೋ ತೊಲಗಾಕರ ಪಾಲ್ನು ತಗೋಬೇಕು. ನನ್ನ ಪಾಲ್ ಮಾಡ್ಬಿಟ್ಟು ಅಂದ್ರೆ ಮಾಡ್ಬಿಟ್ಟು ಬರ್ಬೇಕು. ಈ ಪಾಲ್ ಮಾಡಕ್ ಹೇಳ್ಕೊಟ್ಟಿದ್ದಲ್ಲ 1 ವಾರ ಬಿಟ್ಕೊಂಡು ಸಿಕ್ತಾಳವ. ಅದ್ಕಮ್ಮ ಪಾಲ್ ಹಾಕೋದ್ರಂತ ನೆನ್ನೆ ಆದ್ಮಲ್ಲ ನೆನ್ನೆ ಆಗ್ಬಿಟ್ರಿಯಾ. ಅಯ್ಯೋ ನೀನ್ ತಿಥಿ ಮಾಡ ನಿನ್ ಮನ ಮುರಕ್ 1 ವಾರ ಬೇಕು ಅಂತಿದ್ದೆ. 1-2 ದಿನಕ್ಕೆ ಮುರಿದು ಮರಗಿದೆ ಅಲ್ಲ ತಾಯಿ. ನೀನ್ ನನಗಿಂತೂ ಸ್ಟ್ಯಾಂಡರ್ಡ್ ಐತಿದ್ದಕ್ಕ ಹೋಗು ಅಂದವ. ಇಂಥವ್ರು 2-3 ಜನ ಒಂದ್ ಏರಿಯಾದಲ್ಲಿ ಇದ್ಬಿಟ್ರ ಆ ಏರಿಯಾನೇ ಕವರ್ ಮಾಡಕ್ ಬಿಡ್ತಾರ. ತಗ ಎಷ್ಟೂರ್ಲಿಲ್ಲ ಸದ್ಯಕ್ಕೆ ಇರ್ಲಿಲ್ಲ. ಎಲ್ಲ ಈ ಪಾರ್ಟಿ ಸೇರಿದಾರಲ್ವಾ. ನೀವ್ ಯಾರು ಅಂತವ್ರಲ್ಲ. ಮಧ್ಯೆ ಎದ್ರಂತೂ ನೀವೇ ಅವರು. ನಮ್ಮ ಕತಾಳ್ ಮಾಡಕ್ ಬಂದಿರೋರು ಮನ್ಮೂರುಕರು ಫಿಟ್ಟಿಂಗ್ ಮಾಸ್ಟ್ರು ಎಲ್ಲ ಆಗ್ಬಿಡ್ತಿದ್ರು. ಮೊದ್ಲೇ ನನ್ನ ನಾಲ್ಗಲ್ಲಿ ಮತ್ತಿ ಬೇರೆ ಅದ. ಅದಕ್ಕೆ ಹುಡುಕ್ತಾವ್ರ. ಏನಪ್ಪಾ ಅದಕ್ಕೆ ಹುಡುಕ್ತಾ ಇದ್ರು. ಏನಕ್ಕೆ ಸನ್ಮಾನ ಮಾಡಕ್ಕೆ. ಇರ್ಲಿ ಭಗವಂತನ ಸಾಕಾರ. ಇಲ್ಲಿ ನಾರದ್ರ ಕಡೆ ಗಮನ ಕೊಡಿ. ಕೈಲಾಸ ಬಂದಾಗ ಶಿವ ಕೇಳದಂತೆ ನಾರದ ಲೋಕದ ಸಮಾಚಾರವೇನು. ಪರಮೇಶ್ವರ ನಿನಗೆ ಹರಿಯದ ವಿಚಾರ ಜಗತ್ನಲ್ಲಿ ಯಾವ್ದಿದೆಯಪ್ಪ. ಭೂಲೋಕದಲ್ಲಿ ಬೇಡರ ಕಂಪಡಿಗರಿಗೆ ಲಿಂಗದಾನ ಆಗಬೇಕು. ಅಹಂಕಾರಕನಾದ ಶ್ರವಣನ ಸಂಹಾರ ಆಗಬೇಕು. ಅಜ್ಞಾನವೆಲ್ಲ ಸುಜ್ಞಾನವಾಗಬೇಕು. ಉತ್ತರಾಜ ಶಿವದಾಸರಿಗೆ ಮಕ್ಕಳ ಫಲವಾಗಬೇಕು. ಇದೇ ನನ್ನ ವರದಿ ಪರಮಾತ್ಮ. ನಾರದ ನೀನ್ ಹೇಳುವಾಗ ಎಲ್ಲಾ ಕಾರ್ಯಗಳು ನಡೆಯುತ್ತೆ. ಆದ್ರೆ ಉತ್ತರಾಜ ಶಿವದಾಸರಿಗೆ ಮಕ್ಕಳ ಫಲವಿಲ್ಲ ನಾರದ. ಏಕೆ ಭಗವಂತ ಹಗಲ ರಾತ್ರಿ ನಿನ್ನ ಪೂಜೆ ಮಾಡ್ತಿರೋ ದಂಪತಿಗಳಿಗೆ ಮಕ್ಕಳ ಭಾಗ್ಯವೇ ಇಲ್ಲವಾ. ಇಲ್ಲ ನಾರದ ಇಲ್ಲ. ಈ ಜನ್ಮದಲ್ಲಿ ಮಕ್ಕಳೆನ್ನುವ ಭಾಗ್ಯವನ್ನು ಹೊಂದಿರುವ ಕಾರಣದಿಂದ ಆ ದಂಪತಿಗಳಿಗೆ ಮಕ್ಕಳ ಭಾಗ್ಯವಿಲ್ಲ. ಅಲ್ಲಿದ್ದ ಗಣಪತಿ ನಂದೀಶ್ವರ ಹೇಳ್ತಾನೆ, ಪರಮೇಶ್ವರ ಮಕ್ಕಳೆನ್ನಿರುವ ಭಾಗ್ಯವಿಲ್ಲ ನಿಜ. ಆದರೆ ಮಕ್ಕಳ ನೆತ್ತಿ ಮುದ್ದಾಡೋ ಭಾಗ್ಯವಿದೆಯಲ್ಲ
ನೀನ್ ಹೇಗೆ ಆದ್ರೂ ಹುಟ್ಟಬೇಕು ಅಂದ್ರೆ ಒಂದು ಪುಣ್ಯಕ್ಷೇತ್ರ ಬೇಡವೆ, ತಂದೆ ತಾಯಿಗಳು ಬೇಡವೆ? ನಾವೆಲ್ಲ ತೀರ್ಮಾನಿಸಿದ್ದೇವೆ. ನೀನ್ ಯಾಕೆ ಶ್ರೀಶೈಲ ಕ್ಷೇತ್ರದಲ್ಲಿ ಹುಟ್ಟಬಾರ್ದು? ಉತ್ತರಾದ ಶಿವದಾಸರಿಗೆ ಯಾಕೆ ಸಾಕು ಮಗನಾಗಿ ಸಿಕ್ಕಬಾರದು? ಇದರಿಂದ ಅವರ ದುಃಖವೂ ಮಾಯವಾಗುತ್ತೆ, ಲೋಕವೂ ಕಲ್ಯಾಣಮಯವಾಗುತ್ತೆ. ಏನಂತೆ ಭಗವಂತ? ನಿಜ, ನಾನು ಭೂಲೋಕದಲ್ಲಿ ಶ್ರೀಶೈಲ ಕ್ಷೇತ್ರದಲ್ಲಿ ಅಯೋನಿ ಜೊತೆಯಿಂದ ಹುಟ್ಟಿ ಉತ್ತರಾಜ ಶಿವದಾಸರಿಗೆ ಸಾಕು ಮಗನಾಗಿ ಸಿಕ್ಕಿ ನನ್ನ 12 ವರ್ಷ ಬಾಲ್ಯಗಳನ್ನು ಅವರ ಮಡಿಲಲ್ಲಿ ಕೆಳೆದು ತದನಂತರ ಸುತ್ತೂರು ಕುಂತೂರು ಮಠಗಳನ್ನು ಮೆರೆಸಿ ಸರಗೂರು ಶರಣರ ಪೊರೆದು ಉಗೇ ಮುಗೇ ಮಹಾತ್ಮಲಯ ಅಂತ ಒಂದು ನಡುಮಲೆಗೆ ತಲುಪುವ ಭಕ್ತಾದಿ ಭಕ್ತರಿಗೆ ಸುಖ ನೆಮ್ಮದಿಗಳನ್ನು ಕೊಡ್ತೇನೆ ಅಂತ ಶಿವನಾಜ್ಞೆ ಮಾಡಿದ ಕೂಡಲೇ ಕೈಲಾಸದಲ್ಲಿ ಕುಂಭನಾದ ತಮ್ಮ ತಮಟೆಗಳೆಲ್ಲ ಡಮ 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 ಡಮನೆ ಮೊಳಗ್ತಾ ಇದೆ. ಕೈಲಾಸದಲ್ಲಿ ಪರಶಿವನ ಆಜ್ಞೆ ಆಗೋಯ್ತಲ್ಲ ನೋಡಿ. ಅದಕ್ಕೆ ಅಣ್ಣ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ನೀನೊಲಿದರೆ ಕೊರಡು ಕೊನರುಬುದಯ್ಯ, ನೀನೊಲಿದರೆ ಪರಡು ಹಯ್ಯನುಬುದಯ್ಯ, ನೀನೊಲಿದರೆ ವಿಷವು ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿಪದಾರ್ಥ ಇದಿರಿಪ್ಪುದು ಕಾಣ ಕೂಡಲ ಸಂಗಮ ದೇವ. ಅಂದ್ರೆ ಭಗವಂತ ಒಬ್ಬ ಒಲಿದ್ರೆ ಒಣಗೋಗಿರೋ ಮರನು ಚಿಗುರು ಕೇಳತ್ತಂತೆ. ಈ ಮನುಷ್ಯನ ಕೈಲೇನಿದೆ? ಬೇಕಾದ್ರೆ ಚಿಗುರನ ಮರನ ಒಣಗಿಸ್ಬಿಡ್ತಾನೆ ಅಷ್ಟೇ ಅವನ ಕೈಲಿ. ಆದ್ರೆ ಆ ಪರಮಾತ್ಮನ ಸಾಕಾರ ಎಲ್ಲದಕ್ಕೂ ಮೂಲವಾಗುತ್ತೆ. ಕೈಲಾಸದಲ್ಲಿ ಶಿವನಾಜ್ಞೆ ಆಯ್ತು, ಇಲ್ಲಿ ಭೂಲೋಕದಲ್ಲಿ ಗಂಡ ಹೆಂಡ್ತಿರಾದ ಉತ್ತರಾಜ ಶಿವದಾಸರು ಪೂಜೆ ಪುರಸ್ಕಾರಗಳನ್ನು ಮುಗಿಸಿ ಮಲಗಿದ್ದಾರೆ. ಬೆಳಗಿನ ಜಾವಿನ ಉತ್ತರಾಜಮನವನ ಕನಸಿನಲ್ಲಿ ಶಿವನಾದವನು ದಿಗ್ಗನ ಪ್ರತ್ಯಕ್ಷನಾದ. ಉತ್ತರಾಜಮನವೇ, ನಿಮಗೆ ಮಕ್ಕಳ ಫಲವಿಲ್ಲ, ಆದರೂ ನಿಮಗೊಂದು ಮಗುವನ್ನು ಕರುಣಿಸುತ್ತಿದ್ದೇನೆ. ಆ ಮಗು ಊರಾಚೆರುವ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಿಮಗಾಗಿ ಮಗುವನ್ನು ಕರೆತಂದು ಅದು 3 ದಿವಸ ಮಹಾದೇವ ಹೆಸರಿಟ್ಟು ಮಗುವಿನ ಜೊತೆ ಸುಖವಾಗಿ ಮಾಡಿ ಶಿವೋ 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 ಪಟ್ಟಂತ ಕಂಡ್ಬಿಡ್ತಾಳ. ಅಷ್ಟೊತ್ತರೆಗೂ ಕಂಡಿರೋದು ಕನಸು. ಈ ಜಗತ್ತು 7 ಜಾತಿ ಕನಸು ಬೀಳ್ತಾವಂತೆ. ಅದ್ಯಾವ್ದಪ್ಪ ಅದು? ಒಂದು ಸುಸ್ವಪ್ನ, ಇನ್ನೊಂದು ದುಸ್ವಪ್ನ. ಸುಸ್ವಪ್ನ ಅಂದ್ರ ಪರಮಾತ್ಮನ ಹೆಸರು ಮಲಿಕಳವ ಮಾದಪ್ಪ ವೀರಭದ್ರಪ್ಪ ನನ್ನ ಕಾಪಾಡಪ್ಪ ಅಂತ ಎಡಮಗ್ಲ ಮಲಗಿ ಬಲಮಗ್ಲಾಗಿ ಹೇಳ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೊಳ್ಳೆ ಕನಸು ಬೀಳ್ತಾವಂತೆ. ಬಿದ್ ಕನಸನ ನಿಜವಾದವಂತೆ. ಪಕ್ತನೇ ನಾವು ಗೋಡಾಗ ಅಧಿಕ ಸತ್ತೋರು ಸಾಯಲ್ಲ. ಗೋಡಾದಿಕ್ಕ ಸತ್ತೋರು. ಯಾಕಂದ್ರೆ ದೇವರ ಹೆಸರಲ್ಲಿ ಇರ್ತಾನಲ್ಲ, ದೇವರ ಬಂದು ಕಾವಲು ಕಾಕೊಂಡಿರ್ತಾನಂತ. ಇದಕ್ಕೆ ಸುಸ್ವಪ್ನ. ದುಸ್ವಪ್ನ ಅಂದ್ರ ಈ ಲೋಕದ ವ್ಯವಹಾರಗಳನ್ನೆಲ್ಲ ತಲೆಗಚ್ಚಿಗೆ ಮಲಿಕತಾರಲ್ಲ, ನಾಳೆ ಬಡ್ಡಿ ದುಡ್ಡು ಎಷ್ಟು ಬರಬೇಕು, ಕಂತು ಬೇರೆ ಕಟ್ಟಬೇಕು, ಚೀಟಿ ಬೇರೆ ಬಂತು, ಸಂಘ ಬರ ಕಣ ಎಷ್ಟು ಸಂಘದಲ್ಲೂ ಸಂಘದಲ್ಲಿ ಎತ್ಬಿಟ್ಟಿನಿ ಕಣ. ಇನ್ನು ಹೇಳ್ರಿ ಎತ್ತು ಬಿಡಾಯಿ. ಇದನ್ನೇ ಕಟ್ಟಕ್ಕದೆ ಬೆಳಗ್ಗೆ ಊರು ಬಿಡ್ತಾಗದ. ಏನ್ ಊರು ಬಡದಿಲ್ಲ, ಬಸ್ ಹತ್ತಿಸ್ತಾರ ಅವ್ರೆ ನಿನ್ನ. ಈ ತರ ಭಾಗ ಕರ ಕುಣ ಕರಕ ಮಲಿಕತ್ತಾಳೆ, ಬೆಳಗ್ಗೆ ಗಂಟೆ ಕನ್ಸು ಹಂಗೆ ಬಿದ್ದಿರ್ತವೆ. ಅದಕ್ಕೆ ಕೆಲವರು ಮಾತಾಡ್ಕತ್ತಾರ, ಏನಣ್ಣ 3-4 ದಿವಸ ಕನ್ಸು ಸರಿಲ್ಲ ಕಣ ನೋಡಪ್ಪ. ಮಲಿಕತ್ರ ಬರೀ ಕ್ಯಾರ ನಾಗರ ಮಷ್ಟಗಳೇ ಕಾಣಿಸ್ಕತ್ತವ. ಮೊನ್ನೆ ಚೇಳು ಕುಟುಂಬನಾಗ ಇತ್ತಿತ್ತು ನೋಡಿಲಿ, ಎತ್ ಕಾಣ್ತದಲ್ಲ. ಇನ್ ಹೆಂಗಸ ಕೇಳ್ಬೇಕ, ಅಯ್ಯೋ 3-4 ದಿವಸ ಸೊಪ್ಪು ಸದಕತ್ತಾಯಿ ಮಲಿಕತ್ರ ಬರೀ ಬಾಳಗ ಚೊಕ್ಕಲ್ಲ ಅನ್ನ ಕಟ್ಲ ಕಾಣಿಸ್ಕತ್ತಾವಕ್ಕವ. ಮೊನ್ನ ನೋಡ್ ಕುಂಕುಮ ನೋಡ್ ಬಳ ಒಂಡರ್ಸ್ನ ಟಿಪ್ಪರ್ ಲಾರಲ್ಲಿ ದೇವ್ರದಿಕ್ ಹೋಯ್ತಿತ್ತು ಕವ, ಕಣ್ಣು ಕಚ್ಚುದಂಗ ಅದಕ್ಕತಾಯಿ ಬಳಗಾಜ ಕುಂಕುಮ ಕಾಣಿಸ್ಕತ್ತಕವ. ಆಗಳ ಯಾವ ಮುತ್ತೈದೆ ಸಾಯ್ತಾಳ ಬಿಡು. ಯಾವ ಮುತ್ತದಳು ಸಾಯಲ್ಲ, ಮಲಗ ಬತ್ತೆ ನ್ಯಾವ ಮಲಗಿಲ್ಲವ. ನ್ಯಾವ ಮಲಗಿಲ್ಲ ಅಂದ್ರೆ ದೇವರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ ಅಂತ ನೋಡಿದಕ್ಕೆ ದುಸ್ವಪ್ನ. ಇಲ್ಲಿ ಉತ್ತರಾಜಮನವರಿಗೆ ಬಿದ್ದಿರುವುದು ಸುಸ್ವಪ್ನ. ಬರಬರನೆ ಊರಾಚೆ ಇರುವಂತ ಮಹಾಲಿಂಗೇಶ್ವರನ ಪುಣ್ಯವಾದಂತ ಮಲ್ಲಿಕಾರ್ಜುನೇಶ್ವರನ ದೇವಸ್ಥಾನಕ್ಕೆ ಬರಬರನೆ ಹೋದ್ರಲ್ಲ, ಹಾಸಿದ ಬಿಲ್ಪತ್ರ ಮೇಲೆ ಕೊರಳಿದ ರುದ್ರಾಕ್ಷಿ, ಹಣೆಯಲ್ಲಿ ವಿಭೂತಿನ ಧರಿಸಿ ಒಂದು ಮಗು ಗಡಗಡ ಗಡಗಡನೆ ಹಳತ ಮಲಗಿದೆ ಅಂತ ನೋಡಿ ಆ ಪುಣ್ಯವಾದಂತ ಆ ಭಗವಂತನ ಸಾಕಾರದಲ್ಲಿ ಅಪ್ಪಣ ಸರ್ ಈಗ ಊಟ ಅಪ್ಪಣ ಆಯ್ತು, ಈಗ ಊಟದ ಕೂಸ್ತರ ಅಳ್ತಿದ್ದೇನೆ. ಇದು ಪೂರ್ವದ ಹೇಳ್ತಾರೆ, ಹಂಗ ಹೇಳ್ತಾ ಇದಪ್ಪ ನೋಡಿ. ಮಕ್ಕಳು ಹುಟ್ಟಿದಾಗ ಹಳ್ಳೇಬೇಕಂತೆ ನೋಡಿ. ಹಳ್ಳಿನ ಸತೋದಂತ ಕಣ. ಜಗತ್ತಿನ ನಗ ನಡ್ಕೊಂಡು ಹುಟ್ಟಲ್ಲ, ಆಮೇಲೆ ಕೊಟ್ಬಿಟ್ರೆ ಹುಚ್ಚುಬೇಕು ಅಂತಂತಾರ. ತಾವೆಂಗ್ ಹುಟ್ಟಿದ್ರು? ನಾವು ಒಳ್ಳೆ ಹೇಳ್ತೇವೆ, ತಾವು ಮಿಕ್ಸ್. ಯಾಕೆಂದ್ರೆ ಇದಕ್ಕೆ ದೊಡ್ಡವರೊಂದು ಮಾತು ಹೇಳ್ತಾರೆ, ಹುಟ್ಟು ಸಾವಿನ ತಾರತಮ್ಯ. ಮಕ್ಕಳು ಹುಟ್ಟತಾನೆ ಹೇಳ್ತಾ ಹುಡ್ತಾವಂತ ಯಾಕೆ ಹೇಳ್ರ? ಗೊತ್ತಿಲ್ವಂತ ನಾವ್ ಹೇಳ್ಬಿಡ್ಬೇಕಂತ. ದೊಡ್ಡವರು ಹೇಳುವಂತಹದ್ದು ಏನಂದ್ರೆ, ಮಾನವ ಜಗಕ್ಕೆ ನೀ ಬರುವಾಗ ನೀನೊಬ್ಬನಳುತ್ತಿದ್ದ ಜಗವೆಲ್ಲ ನಗುತ್ತಿತ್ತು, ಜಗವ ನೀ ಬಿಟ್ಟೋಗುವಾಗ ನೀನೊಬ್ಬ ನಗುತ್ತಿದ್ದ ಜಗವೆಲ್ಲ ಅಳುತ್ತಿತ್ತು ಕಾಣ. ಅಂದ್ರೆ ಈ ಮನುಷ್ಯನ ಜನ್ಮ ಭೂಲೋಕಕ್ಕೆ ಬರಬೇಕಾದ್ರೆ ಹಳಹಳತ ಬರುತ್ತಂತೆ. ಹೇ ಭಗವಂತ, ಈ ಕೆಟ್ಟ ಪ್ರಪಂಚ ಕೆಟ್ಟ ಜನ ಇರೋ ಸ್ಥಳಕ್ಕೆ ನನ್ನನ್ನು ಯಾಕೆ ಕಳಿಸ್ತಾ ಇದೆಯಾ ಅಂತ ಮಗು ಹಳಹಳತ ಬಂದ್ರೆ ನಾವೆಲ್ಲ ಮಗು ಹುಡ್ತು ಅಂತ ಸಂತೋಷ ಪಡ್ತೀವಿ. ಏನವ್ರ ಅಪ್ಪ ಹೇಳ್ತಾನಲ್ಲೇ, ನಾನು ಏನ್ ಅನ್ಕೊಂಡಿದ್ದೆ ಕಡೆ, ನನಗೋಲ್ಲ ನಿನ್ನಗೋಲ್ಲ, ನಿಮ್ಮ ಅವನ ಕಡೆ ರಾಗಿ ಮುದ್ದ ಕಣ್ಣಿಗೆ ಎತ್ ಮಡಗಿದೆ ಅಲ್ಲ, ಅದೇನೇನು ಮುಸುಡಿಗೆ ಸಿರಿಲ್ಲ ಹಂಗದಲ್ಲ. ಅಯ್ಯೋ ಏನಿಲ್ಲ ಕಸುಬಿಡಿ, ಆ ಮೂಗ್ನೊಳಗೆ ಹಿಂಗ್ನೊಳೆಲ್ಲ ನಿಮ್ ತರನೇದ. ಅಲ್ಲೋಡಿ ನೋಡಿ ಆಗ್ಲೇ ಕಣ್ಣು ಹೊಡಿತಾ, ಅದು ಕೂಸು ಕಣ್ಣೆ ಬಿಟ್ಟಿಲ್ಲ ಕಣ್ಣು ಹೊಡಕ್ ಬಂದಿತ್ತಾ. ಇವರಿಬ್ರು ಮಾಡಕ್ಕೆ ಏಮಿಲ್ವಲ್ಲ,
ಅಂದ್ರೆ ಹುಟ್ಟಿದಾಗ ಮಗು ಅಳುತ್ತೆ, ನಾವೆಲ್ಲ ನಗ್ತೀವಿ. ಸತ್ತಾಗ ಈ ಮನುಷ್ಯನ ಆತ್ಮ ನಗನಾಡ್ಕೊಂಡು ಹೋಗುತ್ತಂತೆ. ಹಬ್ಬ, ಈ ಜನರ ಜಂಜಾಟ ಮುಗಿತು, ಪರಮಾತ್ಮನ ಪಾದ ಸೇರ್ಬಿಡ್ಬೇಕು ಅಂತ ಆತ್ಮ ನಗನಾಡ್ಕೊಂಡು ಹೋಗುತ್ತೆ. ಆಗ ನಾವೆಲ್ಲ ಈಚೆ ಸೋದ ಶೀಳ ಹಾಕ್ಬಿಟ್ಟು ಹೊಗೆ ಹಾಕ್ಬಿಟ್ಟು ಅಳ್ತಾ ಕೂತ್ಕೋತೀವಿ. ಹುಟ್ಟುವಾಗ ಮಗು ಹೇಳುತ್ತೆ, ನಾವು ನಗ್ತೀವಿ. ಸತ್ತಾಗ ಆತ್ಮ ನಗುತ್ತೆ, ನಾವೆಲ್ಲ ಜ್ವರಗಳ್ರ ಅಳ್ತೀವಿ. ನೀವೇ ಏನು ಅಳಕ್ ಹೋಗ್ಬೇಡಿ, ಸುಮ್ ಕೂತ್ಕೊಳ್ಳಿ ಸಾಕು ಈಗ. ಅಂದ್ರೆ ಇದಕ್ಕೆ ಹುಟ್ಟು ಸಾವಿನ ತಾರತಮ್ಯ. ಇಲ್ಲಿ ಮಗುವಾಗಿರ್ತಕ್ಕಂಥದ್ದು ಗೆಳೆಗಳನ್ನೇ ಹೇಳ್ತಿತ್ತಲ್ಲ, ಆ ಮಗುವನ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಬಂಗಾರದಂತ ಚೆಂದುಳ್ಳು ಚೆಲುವೆ ಆಗಿರುವ ಕಂದನನ್ನ ಕೊಂಡಾಡ್ಕೊಂಡು ಮನೆ ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ ತೊಟ್ಟಿಲ ಕಟ್ಟೋಣ ಬಾ, ಕಂದನ ತೂಗೋಣ ಬಾ, ಜೋಗುಳ ಆಡೋಣ ಬಾ, ಮುದ್ದಾಡಿ ನಲಿಯೋಣ ಬಾ. ಕಂದ ತೊಟ್ಟಿಲ ಕಟ್ಟೋಣ ಬಾ, ಕಂದನ ತೂಗೋಣ ಬಾ, ಜೋಗುಳ ಆಡೋಣ ಬಾ, ಮುದ್ದಾಡಿ ನಲಿಯೋಣ ಬಾ, ತೊಟ್ಟಿಲ ಕಟ್ಟೋಣ ಬಾ. ಯುವರಾಜ ಬಂದಾಯ್ತು ಮಹಾರಾಣಿ ನೀನು, ನರಚಿಕೆಗೆ ಏನೋ ಈ ಮುದಿರಾದ ಜೇನೋ. ಯುವರಾಜ ಬಂದಾಯ್ತು ಮಹಾರಾಣಿ ನೀನು, ನರಚಿಕೆಗೆ ಏನೋ ಈ ಮುದಿರಾದ ಜೇನೋ. ಈರೇಳು ಲೋಕ ನೀನಾಡು ಕನ್ನ, ಈರೇಳು ಲೋಕ ನೀನಾಡು ಕನ್ನ. ನಗುವ ಅಳುವ ನಿನ್ನ ರೂಪ ಚಂದ, ನಗುವ ಅಳುವ ನಿನ್ನ ರೂಪ ಚಂದ. ಜೋ ಜೋ ಕಂದನೆ, ಮಲಗು ಮಲಗು ಕಂದನೆ, ಮೊದಲು ಕಂದನೆ, ಬಾರನ್ನ ಕಂದ.